ನಮಸ್ಕಾರ. ಇವತ್ತಿನ ಜಿ ಸಂವಾದದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ರಾಜಕೀಯದ ಕುರಿತಂತೆ ಚರ್ಚೆಯನ್ನು ಮಾಡಬೇಕಾದಂತಹ ಅನಿವಾರ್ಯ ಸ್ಥಿತಿ ನಿರ್ಮಾಣವಾಗಿದೆ. ಮೊದಲು ರಾಜ್ಯಕ್ಕೆ ಬರೋಣ. ಬೆಳಗಾವಿ ಸುವರ್ಣಸೌಧದ ಆವರಣದಲ್ಲಿ ಸಿ.ಟಿ. ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಶ್ಲೀಲ ಪದಪ್ರಯೋಗವನ್ನು ಮಾಡಿದ್ದಾರೆ ಅಂತ ರಾಜ್ಯದಲ್ಲಿ ಬಹುದೊಡ್ಡ ಚರ್ಚೆ ಆಗ್ತಾ ಇದೆ. ಗಂಭೀರ ಆರೋಪವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದ್ದಾರೆ ಮತ್ತು ಸಭಾಪತಿಗಳಿಗೆ ದೂರನ್ನು ಕೊಟ್ಟಿದ್ದಾರೆ. ಇದರ ನಡುವೆ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಬಹುತೇಕರು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿ.ಟಿ. ರವಿ ಇದಕ್ಕೇನು ಹೇಳ್ತಾರೆ ಅಂದರೆ, ಅಂಥ ಪದಪ್ರಯೋಗ ನಮ್ಮ ಕಡೆಯಿಂದ ಆಗಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಸಿ.ಟಿ. ರವಿ ಮೇಲೆ ಹಲ್ಲೆಗೆ ಯತ್ನವನ್ನು ಮಾಡ್ತಾರೆ. ರಾಜ್ಯ ರಾಜಕಾರಣ ಇದು. ರಾಷ್ಟ್ರಕ್ಕೆ ಬರೋದಾದರೆ ಕೇಂದ್ರ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಸಂವಿಧಾನದ ತಳಹದಿಯ ಮೇಲೆ ನಡೀತಾ ಇರುವಂಥ ಈ ಭಾರತ ಅಂದಾಗ ಮೊದಲಿಗೆ ನೆನಪಾಗುವಂಥ ವ್ಯಕ್ತಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಅಪಮಾನಿಸುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಸಂಸತ್ನ ಆವರಣದಲ್ಲಿ ಜಟಾಪಟಿಯೇ ನಡೆದು ಹೋಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಸಂಸದರೊಬ್ಬರು ಕೆಳಗೆ ಬೀಳ್ತಾರೆ. ಅವರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಹೇಗಿದ್ದೀರಿ ಅಂತ ಹೇಳಿ ವಿಚಾರಿಸುವ ಒಂದು ಸಂದರ್ಭ ನಿರ್ಮಾಣ ಆಗುತ್ತೆ ಅನ್ನೋದಾದರೆ ರಾಜಕೀಯ ನೋಡಿ ಹೇಗೆಲ್ಲ ಆಗ್ತಾ ಇದೆ. ಈ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಇವತ್ತಿನ ಜಿ ಸಂವಾದದಲ್ಲಿ ಮೊದಲಿಗೆ ರಾಜ್ಯ ರಾಜಕೀಯವನ್ನು ನೋಡ್ಬಿಡೋಣ. ಹೌದು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದಾಗ ಬಿಜೆಪಿಯ ನಾಯಕ ಆಗಿರುವಂತಹ ಸಿ.ಟಿ. ರವಿಯವರು ಅಶ್ಲೀಲ ಪದಪ್ರಯೋಗವನ್ನು ಸಚಿವೆಯ ಮೇಲೆ ಮಾಡಿದ್ದಾರೆ ಅನ್ನುವಂಥದ್ದು ಸಂಸತ್ನ ಆವರಣದಲ್ಲಿ, ಸುವರ್ಣಸೌಧದ ಆವರಣದಲ್ಲಿ ಆಗಿರುವಂತಹ ಘಟನೆ. ರಣಾಂಗಣವಾಯಿತು ಬೆಳಗಾವಿಯ ಸುವರ್ಣಸೌಧ. ಹೆಬ್ಬಾಳ್ಕರ್ ಬಗ್ಗೆ ಸಿ.ಟಿ. ರವಿ ನೀಡಿದ್ರ ಕೀಳು ಮಟ್ಟದ ಹೇಳಿಕೆ. ಹೆಬ್ಬಾಳ್ಕರ್ ಬಗ್ಗೆ ಕೀಳು ಮಟ್ಟದ ಪದಪ್ರಯೋಗವನ್ನು ಮಾಡಿದ್ರ ಹಾಗಾದ್ರೆ ಸಿ.ಟಿ. ರವಿ ಯಾವಾಗ ಅದೊಂದು ಶಬ್ದ ಹೊರಗೆ ಬಂತೋ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಸಿ.ಟಿ. ರವಿಗೆ ಮುತ್ತಿಗೆಗೆ ಯತ್ನವನ್ನ ಮಾಡ್ತಾರೆ. ಸಿ.ಟಿ. ರವಿ ವಿರುದ್ಧ ಸಿಡಿದೆದ್ದಿದ್ರು ಹೆಬ್ಬಾಳ್ಕರ್ ಬೆಂಬಲಿಗರು. ಸುವರ್ಣಸೌಧ ಆವರಣದಲ್ಲಿ ಸಿ.ಟಿ. ರವಿ ಮೇಲೆ ಹಲ್ಲೆಗೆ ಯತ್ನವನ್ನ ಮಾಡ್ತಾರೆ. ಸ್ಥಳದಲ್ಲಿ ಹೆಬ್ಬಾಳ್ಕರ್ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಕೂಡ ಇದ್ರು. ಹಲ್ಲೆ ಮಾಡೋ ಸಂದರ್ಭದಲ್ಲಿ ಹೆಬ್ಬಾಳ್ಕರ್ ಸಹೋದರ ಕೂಡ ಅಲ್ಲಿರ್ತಾರೆ. 15ಕ್ಕೂ ಹೆಚ್ಚು ಬೆಂಬಲಿಗರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸ್ನವರು. ನಮ್ಮದೇ ಆದಂತಹ ಒಂದಷ್ಟು ಲಿಮಿಟೇಷನ್ಸ್ ಅಂತ ಇರ್ತವೆ, ವ್ಯಾಪ್ತಿ ಅಂತ ಅದನ್ನ ಕರೀತಾರೆ. ಅನುಸರಿಸಬೇಕು. ಅದೇ ನಮ್ಮ ವ್ಯಕ್ತಿತ್ವ. ಇವತ್ತು ಸಿ.ಟಿ. ರವಿ ಅಂತ ಕರೆಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣವೇ ತಾವು ಹಾಕೊಳ್ಳುವಂಥ ತತ್ವ ಸಿದ್ಧಾಂತಗಳನ್ನು ಅದನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡುವಂಥದ್ದು. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿ ರಾಜ್ಯದ ಜನರಿಗೆ ಕಾಣ್ತಾರೆ ಅನ್ನೋದಾದರೆ ಅವರು ಹಾಕ್ಕೊಂಡಂತಹ ತತ್ವ ಸಿದ್ಧಾಂತಗಳೇ ಇದಕ್ಕೆಲ್ಲವೂ ಕಾರಣ. ಸೊ ಸಿ.ಟಿ. ರವಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದಪ್ರಯೋಗವನ್ನು ಮಾಡಿದರೆ ಅಕ್ಷಮ್ಯ ಅಪರಾಧ. ಸೂಕ್ತ ರೀತಿಯ ತನಿಖೆ ಅನ್ನೋದಾಗಬೇಕಾಗತ್ತೆ. ಯಾರ ಬಾಯಿಂದ ಯಾವ ಶಬ್ದ ಹೊರಗೆ ಬಂದಿದೆ ಅಂತ. ಅಸಲಿಗೇನಾಯಿತು ಬನ್ನಿ ಒಂದ್ಸಲ ನೋಡೋಣ.
ಎಲ್ಲಿಗೆ ಬಂತು ನಮ್ಮ ರಾಜಕೀಯ, ಎಲ್ಲಿಗೆ ಬಂತು ನಮ್ಮ ನಾಯಕರ ನಡೆ? ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಅಧಿವೇಶನ ಆಗ್ತಾ ಇದೆ, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಜನಕ್ಕೆ ನ್ಯಾಯ ಕೊಡಿಸ್ಬೇಕು, ಹಲವಾರು ಯೋಜನೆಗಳು ಅನುಷ್ಠಾನಕ್ಕೆ ಬರಬೇಕು. ಆದರೆ ಅವರವರು ನಾಯಕರು, ಜನಪ್ರತಿನಿಧಿಗಳು ತಮ್ಮ ಎಲ್ಲೆಯನ್ನು ಮೀರಿ ನಾಲಿಗೆಯನ್ನು ಹರಿಬಿಟ್ಟಿದ್ದು ಆಯಿತು. ನಾಲಿಗೆ ಹರಿಬಿಟ್ರು ಅಂಥೇಳಿ ಆಡಳಿತ ಪಕ್ಷದವರು ಅವ್ರ ನಾಲಿಗೆನೂ ಹರಿಬಿಟ್ಟಿದ್ದಾಯಿತು. ಅಷ್ಟೇ ಅಲ್ಲ, ಒಂದು ತಪ್ಪಾಗಿದೆ, ಆ ತಪ್ಪಿಗೆ ಮಗದೊಂದು ತಪ್ಪು. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಹೋಗಿ ಅಟ್ಯಾಕ್ ಅಥವಾ ಹಲ್ಲೆಗೆ ಯತ್ನ ಮಾಡ್ತಾರೆ ಅಂದರೆ ಕಾನೂನಿನ ಬಗ್ಗೆ ಆಡಳಿತ ವಿರೋಧ ಪಕ್ಷ ಯಾರಿಗೂ ಅರಿವಿಲ್ಲ ಅಂತಾಯಿತು. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರಾಗಿರುವಂಥ ಮುನೀಂದ್ರ ಅವರಿದ್ದಾರೆ, ನಮಸ್ಕಾರ. ಏನು JDS ವಕ್ತಾರಾಗಿರುವಂಥ ರಿಷಿಕ್ ವೇವನ್ಗೌಡ ಅವರಿದ್ದಾರೆ, ನಮಸ್ಕಾರ. ಕಾಂಗ್ರೆಸ್ ವಕ್ತಾರಾಗಿರುವಂಥ ಬಾಲಕೃಷ್ಣ ಯಾದವ್ ಅವರಿದ್ದಾರೆ, ನಮಸ್ಕಾರ. ಬಾಲಕೃಷ್ಣ ಅವರೇ, ನೀವು ಹೇಳಬೇಕು. ನಾನು ಆಗಲೇ ಹೇಳಿದಾಗೆ ಜ್ವಲಂತ ಸಮಸ್ಯೆಗಳು ಬೇಕಾದಷ್ಟಿದ್ದಾವೆ, ಚರ್ಚೆ ಆಗಬೇಕು, ಜನಕ್ಕೆ ನ್ಯಾಯ ಕೊಡಿಸ್ಬೇಕು, ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕು, ಜನರನ್ನು ಮೇಲ್ಮಟ್ಟಕ್ಕೆ ತರಬೇಕು. ಅವುಗಳ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು. ಇವತ್ತು ನಾಯಕರು, ಜನಪ್ರತಿನಿಧಿ ಅಂತ ಅನ್ನಿಸ್ಕೊಂಡವರು ಎಲ್ಲೇ ಮೀರಿ ನಾಲ್ಗೆ ಹರಿಬಿಟ್ಟು ಅದಕ್ಕೆ ಪ್ರತ್ಯುತ್ತರ, ಪ್ರತಿದಾಳಿ, ಎಲ್ಲಿಗೆ ಬಂತು ನಮ್ಮ ರಾಜಕೀಯ ನಾಯಕರ ರಾಜಕಾರಣ? ನೋಡಿ, ಏನು ಈಗ ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದೆ, ಅದು ಬೆಂಗಳೂರಿನಿಂದ ಬೆಳಗಾವಿಗೆ ಅಧಿವೇಶನ ನಡೀತಾ ಇರತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಹೌದು, ಆ ಭಾಗದ ಜನರ ಜ್ವಲಂತ ಸಮಸ್ಯೆಗಳಿರ್ತವೆ, ಆ ಭಾಗದ ಜನರ ಸಮಸ್ಯೆಗಳನ್ನು ಕೇಳಲಿಕ್ಕೆ ಆ ಭಾಗದ ಸದಸ್ಯರು ಹಾಗೂ ರಾಜ್ಯದ ಎಲ್ಲ ಸದಸ್ಯರು ಆ ಭಾಗದ ಬಗ್ಗೆ ಒಂದು ಸರ್ಕಾರದಿಂದ ಅನೇಕ ಯೋಜನೆಗಳನ್ನು ಜನರಿಗೆ ತಲುಪಿಸಲಿಕ್ಕೆ ಅವು ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾವೆ ಅನ್ನೋದನ್ನು ಸದನದಲ್ಲಿ ತಿಳ್ಕೊಂಡು ಅದನ್ನು ಆ ಭಾಗದ ಜನರಿಗೆ ತಲುಪಲಿಕ್ಕೆ ಇವತ್ತು ಅಲ್ಲಿ ಅಧಿವೇಶನ ನಡೀತಕ್ಕಂಥದ್ದು. ಆದರೆ ನೋಡಿ, ಯಾಕೋ ಏನೋ ಗೊತ್ತಿಲ್ಲ, ಇತ್ತೀಚೆಗೆ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ರಾಜಕೀಯ, ಈ ಸಂದರ್ಭದಲ್ಲಿ ನಾವು ಒಂದು ರಾಜಕೀಯ ಪಕ್ಷ, ಅನೇಕ ಬಾರಿ ನಾನು ಹೇಳಿದ್ದೇನೆ ಏನಂತ, ಒಂದು ರಾಜಕೀಯ ಪಕ್ಷ ಅಂದರೆ ಒಂದು ಸಿದ್ಧಾಂತ ಇರ್ತದೆ, ಕರೆಕ್ಟ್, ಒಂದು ನಿಯಮ ಇರ್ತದೆ, ಅದಕ್ಕೆ ಅದರದೇ ಆದಂತಹ ಒಂದು ಸಂವಿಧಾನ ಇರ್ತದೆ. ಸೊ ಅದರ ವಿರುದ್ಧವಾಗಿ ಯಾವತ್ತೂ ಕೂಡ ಯಾವ ಕಾರ್ಯಕರ್ತರು ಹೋಗಬಾರ್ದು, ಅದರಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಕೂಡ ಹೋಗಬಾರ್ದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮದೇ ಆದಂಥ ಸಂವಿಧಾನ ನಾವು ಹಾಕ್ಕೊಂಡಿದ್ವಿ. ನಮ್ಮ ನಿಲುವುಗಳು ಭಾಳ ಸ್ಪಷ್ಟವಾಗಿದ್ದಾವೆ ಎಲ್ಲ ವಿಚಾರದಲ್ಲೂ. ಇವತ್ತು ನಮ್ಮ ಅಲ್ಲಿರ್ತಕ್ಕಂಥ ಏನು ಈ ಜಾತ್ಯತೀತ ನಿಲುವಿನ ಬಗ್ಗೆ ಇರ್ಬೋದು, ಸೊ ನಮ್ಮ ಒಂದು ದೇಶದ ಬಗ್ಗೆ ಇರ್ಬೋದು, ಜನರ ಬಗ್ಗೆ ಎಲ್ಲ ನಮ್ಮದು ಸ್ಪಷ್ಟ ನಿಲುವುಗಳಿದ್ದಾವೆ. ಆದರೆ ನೋಡಿ, ಈ ವಿರೋಧ ಪಕ್ಷ ಏನು BJP ಇದೆ, ಅದಕ್ಕೊಂದು ಸ್ಪಷ್ಟ ನಿಲುವೇ ಇಲ್ಲ. ಅವ್ರಿಗೆ ಏನಪ್ಪ ಅಂತ ಹೇಳಿದ್ರೆ, BJP ಅವರಿಗೆ ಸೊ ಈ ರೀತಿಯಾಗಿ ತಮ್ಮ ಮಾತುಗಳ ಮುಖೇನ ಅವರಿಗೊಂದು ಸರಿಯಾದ ಒಂದು ಸಂಸದೀಯ ಪದಗಳನ್ನು ಎಲ್ಲಿ ಬಳಸಬೇಕು, ಸದನದಲ್ಲಿ ಹೇಗಿರಬೇಕು, ಶಿಸ್ತಿನಲ್ಲಿರಬೇಕು ಸದನದಲ್ಲಿ. ಈ ದೇಶದ ಸಂಸ್ಕೃತಿ ಏನಿದೆ, ಈ ದೇಶದ ಸಂಸ್ಕೃತಿಯಲ್ಲಿ ನಾವು ಎಲ್ಲರನ್ನೂ ಒಳಗೊಂಡಿದ್ದೇವೆ. ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಒಂದು ಈ ಸಂವಿಧಾನ ಏನಿದೆ, ಖಂಡಿತವಾಗೂ ಬಹಳ ಒಂದು ಅದ್ಭುತ ಸಂವಿಧಾನ. ವಿವಿಧ ರಾಜ್ಯ, ವಿವಿಧ ದೇಶ, ವಿವಿಧ ರಾಜ್ಯದ ಜನರು, ವಿವಿಧ ಭಾಷೆಯ ಜನರು, ವಿವಿಧ ಜನಾಂಗಗಳು, ಸುಮಾರು 3600 ಜನಾಂಗಗಳು, ಮಹಿಳೆಯರು, ಮಕ್ಕಳು, ಎಲ್ಲರ ಬಗ್ಗೆನೂ ಕೂಡ ಯಾರಿಗೂ ಕೂಡ ಈ ಸಂವಿಧಾನದಿಂದ ಅನ್ಯಾಯ ಆಗಬಾರದು ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರ್ತಕ್ಕಂಥದ್ದು. ಸೊ ಆದರೆ BJP ಅವರಿಗೆ ಏನಂತ ಹೇಳಿದ್ರೆ, ಆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಒಂದು ಸ್ಪಷ್ಟ ನಿಲುವಿಲ್ಲ, ಪಕ್ಷದ ಒಂದು ಸಿದ್ಧಾಂತ, ಸ್ಪಷ್ಟ ಸಿದ್ಧಾಂತ ಇಲ್ಲ, ಅವರ ಪಕ್ಷದ ಒಂದು ಸ್ಪಷ್ಟ ಯಾವುದೇ ವಿಚಾರದಲ್ಲಿ ನಿಲುವುಗಳಿಲ್ಲ. ಅಭಿವೃದ್ಧಿ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು ಒಂದು ಏನಂತ ಹೇಳಿದ್ರೆ, ಈ ರೀತಿಯ ಏನು ತಮ್ಮ ವಾದಗಳು ಏನು ಇಲ್ದಿದ್ರೂ ಕೂಡ ಈ ದೇಶದಲ್ಲಿ ಯಾವುದೋ ಒಂದು ಧರ್ಮದ ಹೆಸರಿನಲ್ಲಿ ಅಥವಾ ಯಾವುದೋ ಒಂದು ವಿವಾದಗಳ ಹೆಸರಿನಲ್ಲಿ ಸೊ ಅವರು ಅದನ್ನ ಕ್ಯಾಚ್ ಮಾಡಿ ಅಧಿಕಾರಕ್ಕೆ ಬರ್ತಕ್ಕಂಥದ್ದು BJP ಅವರ ಸಂಸ್ಕೃತಿ. ಅದು ಇವತ್ತು 2 ಪ್ರಕರಣಗಳಿಂದ ಕಾಣ್ತಾ ಇದೆ. ಒಂದು, ಸನ್ಮಾನ್ಯ CT ರವಿ ಅವರು ಮಹಿಳೆಯರ ಬಗ್ಗೆ ಯಾವ ರೀತಿಯಾಗಿ ಅದರಲ್ಲೂ ನೀವು ಸಾಮಾನ್ಯವಾಗಿ ಕೂಡ ನೀವು ಸದನದಲ್ಲಿ ಅಷ್ಟೇ ಅಲ್ಲ, ಸಾಮಾನ್ಯ ಸ್ಥಳಗಳಲ್ಲೂ ಕೂಡ ಮಹಿಳೆಯರ ಬಗ್ಗೆ ಗೌರವದಿಂದ ಮಾತನಾಡಬೇಕು ಅಂತೇಳಿ ನಮ್ಮ ಸಂವಿಧಾನ ಇದೆ, ನಮ್ಮ ಕಾನೂನುಗಳಿದಾವೆ, ಮಹಿಳೆಯರ ಬಗ್ಗೆ ಕಾನೂನುಗಳು ಕೂಡ ಇದಾವೆ.
ಅದು ಬಿಡಿ, ಮಾನವೀಯ ಮೌಲ್ಯ ಅದು. ಇವತ್ತು ಮಾನವೀಯ ಮೌಲ್ಯ ಇದೆ. ಹಾ. ಸೊ ಅದನ್ನು ಮೀರಿ ಅವರು ಯಾವತ್ತು ಮಹಿಳೆಯರಿಗೆ ಒಂದು ಗೌರವವನ್ನ ಕೊಟ್ಟಿರ್ತಕ್ಕಂಥದ್ದು ಕೊಟ್ಟಿಲ್ಲ. ಬರೀ ಚುನಾವಣಾ ಉದ್ದೇಶಕ್ಕೆ ಅಷ್ಟೇ ಇರೋದು ಒಂದು. ಎರಡನೇದಾಗಿ ಇನ್ನೊಂದು ಘಟನೆ ಇವತ್ತು ನೋಡಿ, ಕೇಂದ್ರದಲ್ಲಿ ಅಮಿತ್ ಶಾ ಅವರು ಹೇಳ್ತಾರೆ ಏನಂತ, ಏನು ನಮ್ಮ ಭಾರತ ದೇಶಕ್ಕೆ ತಳಮಟ್ಟದಿಂದ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳು, ಸ್ಥಳಮಟ್ಟದಿಂದ ಇರ್ತಕ್ಕಂಥ ವಿಭಿನ್ನತೆಗಳನ್ನ ಅರ್ಥ ಮಾಡಿಕೊಂಡು ಈ ದೇಶವನ್ನ ಮುನ್ನಡೆಸಲಿಕ್ಕೆ, ಈ ದೇಶವನ್ನ ಕಟ್ಟಲಿಕ್ಕೆ ಯಾರು ಒಂದು ಸಂವಿಧಾನವನ್ನ ಬರ್ಕೊಟ್ರು ಅಂಥ ಒಬ್ಬ ಬುದ್ಧಿಜೀವಿಗೆ, ಅಂಥ ಒಬ್ಬ ಭಾರತೀಯನಿಗೆ ಇವತ್ತು ಅಮಿತ್ ಶಾ ಅವರು ಏನಂತ ಹೇಳ್ತಾರೆ, ಯಾವಾಗಲೂ ಕೂಡ ಅವ್ರದೇ ಜಪ ಮಾಡ್ತಾರೆ ಅಂತಕ್ಕಂಥ ಒಂದು ಅಸಂಬದ್ಧ ಹೇಳಿಕೆಯನ್ನ ಅದು ಸಂಸತ್ತಿನಲ್ಲಿ ಕೊಡ್ತಾರೆ. ಬುದ್ಧಿಜೀವಿಗಳ ಸೌಧ ಯಾವುದು ರಾಜ್ಯಸಭೆ, ಅಲ್ಲಿ ಆ ರಾಷ್ಟ್ರ ರಾಜಕಾರಣದ ಬಗ್ಗೆ ಮಾತಾಡ್ತೀನಿ ನಿಮ್ ಜೊತೆ. ರೈಟ್, ಗಾಟ್ ಇಟ್. ಅಂದ್ರೆ ಬಿಜೆಪಿ ಅವರಿಗೆ ಯಾವುದೇ ಸಂಸದೀಯ ಭಾಷೆ ಬಳಸ್ತಕ್ಕಂತಹ ಪದಗಳಿಲ್ಲ. ಬಾಲಕೃಷ್ಣ ರೈಟ್. ಬಿಜೆಪಿ ವಕ್ತಾರರಾಗಿರುವಂತಹ ಅರುಣ್ ಜಿ ಸೇಠ್ ಅವರು ಝೂಮ್ ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ನಮಸ್ಕಾರ ಅರುಣ್ ಅವರೇ. ಅರುಣ್ ಅವ್ರಿಗೆ ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ವೆರಿ ನೈಸ್. ಓಕೆ, ರಾಜಕೀಯ ವಿಶ್ಲೇಷಕರಾಗಿರುವಂತಹ ಚಂಬಿ ಪುರಾಣಿಕ್ ಅವರು ಭಾಗಿಯಾಗಿದ್ದಾರೆ, ಝೂಮ್ ಇಂದ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ದಿವೇಶ್. ಓಕೆ ಅರುಣ್ ಅವರೇ, ನೀವು ಹೇಳಬೇಕು, ಶಿಸ್ತಿನ ಪಕ್ಷದಲ್ಲಿ ಶಿಸ್ತು ಯಾಕೋ ಕಾಣಿಸ್ತಾ ಇಲ್ಲ, ಎಲ್ಲ ವ್ಯತ್ಯಾಸ ಆಯ್ತು? ಕಾಂಗ್ರೆಸ್ನವರ ಮನಸ್ಸಿನಲ್ಲಿ ವ್ಯತ್ಯಾಸ ಆಯ್ತು, ಅಬ್ಬಬ್ಬಾ, ಕಾಂಗ್ರೆಸ್ನವರ ತಿಳುವಳಿಕೆಯಲ್ಲಿ ವ್ಯತ್ಯಾಸ ಆಯ್ತು. ಇಷ್ಟರವರೆಗೆ ಮಾತಾಡ್ತಾ ಇದ್ದದ್ದು ಕೇಳಿಸ್ಕೊಂಡೆ. ನೀವು ಇಷ್ಟು ಸುಳ್ಳು ಹೇಳ್ತಿರಲ್ಲ, ಇವತ್ತು ನಡೆದ ಘಟನೆ ಬಗ್ಗೆ ಹೇಳ್ತೀರಿ, ಇಷ್ಟು ಸುಳ್ಳು ಹೇಳ್ತಿರಲ್ಲ, ಅದನ್ನು ಪ್ರೂವ್ ಮಾಡ್ಲಿಕ್ಕಾದ್ರೆ ಆಗುತ್ತಾ? ಸದನ ರಾಜ್ಯನೇ ನೋಡ್ತಾ ಇದೆ, ಸದನ ನೋಡ್ತಾ ಇದೆ, ಲೈವ್ ಇದೆ ನೋಡಿ. ಅದನ್ನೇ ಸುಳ್ಳು ಅಂತ ಹೇಳ್ತೀರಾ ಅಂದ್ರೆ ನೀವು ಬೇರೆ ವಿಚಾರಗಳನ್ನ ಯಾಕೆ ಸುಳ್ಳು ಅಂತ ಹೇಳ್ಬಾರ್ದು? ನೋಡಿ, ನೀವು ನಡೀತಾ ಇದೆ, ಲೈವ್ ಇದೆ ನೋಡಿ. ತಾವು ಸ್ಟುಡಿಯೋದಲ್ಲಿ ಕುಳಿತುಕೊಂಡಿದ್ದೀರಿ. ಸ್ಟುಡಿಯೋದಲ್ಲಿ ಕುಳಿತುಕೊಂಡಾಗ ನಿಮ್ಮ ವಾಯ್ಸ್ ಸ್ಪಷ್ಟವಾಗಿ ಕೇಳ್ತದೆ, ಮತ್ತೆ ನಿಮಗೆ ಒಂದು ಕೈ ಹೆಚ್ಚೆ ಡಿಬೇಟ್ ಮಾಡ್ಲಿಕ್ಕೆ ಶಕ್ತಿ ಇರುತ್ತದೆ. ನಾವಿಲ್ಲಿ ಝೂಮ್ ನಲ್ಲಿ ಆನ್ಲೈನ್ ನಲ್ಲಿ ಕನೆಕ್ಟ್ ಮಾಡಿದಾಗ ಮಧ್ಯಕ್ಕೆ ಬಾಯಿ ಹಾಕಬಾರ್ದು, ಅದು ಸಂಸ್ಕೃತಿ ಕೂಡ ಅಲ್ಲ. ಯಾಕಂತ ಹೇಳಿದ್ರೆ ನಮ್ಮ ವಾಯ್ಸ್ ಕಮ್ಮಿ ಆಗುತ್ತೆ, ತದನಂತರ ಬೇಡದ ಸುಳ್ಳು ವಿಚಾರಗಳೇ ಜನತೆಗೆ ತಲುಪುತ್ತೆ. ಅದಕ್ಕೆ ಸ್ವಲ್ಪ ಎಚ್ಚರ ವಹಿಸಿ ಅಂತ ಹೇಳಕ್ಕೆ ಬಯಸ್ತೇನೆ ನಾನು. ರೈಟ್, ವೆರಿ ನೈಸ್, ಕಂಟಿನ್ಯೂ. ಟಿ.ಟಿ. ರವಿಯ ಮೇಲ್ಗಡೆ ಹಲ್ಲೆ ಆಯ್ತು, ಅದಕ್ಕೆ ನೀವು ಬಳಸಿರತಕ್ಕಂಥ ಆಯುಧ ಯಾವುದು? ಸುಳ್ಳು ಪ್ರಚಾರ, ಅಪಪ್ರಚಾರ. ಏನಾದ್ರೂ ಮಾಡಿ ಅಪಪ್ರಚಾರ ಮಾಡಬೇಕು. ನಮ್ಮ ಪೂರ್ಣ ಸರ್ಕಾರ ಭ್ರಷ್ಟಾಚಾರದಿಂದ ಆ ಒಂದು ಇದರಲ್ಲಿ ಬಿದ್ದಂತಹ ಕೊಳೆತ ಸರ್ಕಾರಕ್ಕೆ ರಕ್ಷಿಸಿಸ್ಕೊಳ್ಬೇಕು. ಯಾಕೆ? ಜನರಿಗೆ ಇದರಿಂದ ಹೊರಗೆ ತರಬೇಕು, ಈ ಭ್ರಷ್ಟಾಚಾರದ ಸರ್ಕಾರ ಅಂತ ಆಗಬಾರ್ದು ಅಂತ ಹೇಳಿ ಇಷ್ಟು ಸುಳ್ಳು ಹೇಳಿದ್ರಲ್ಲ. ಈಗಷ್ಟೇ ಅಲ್ಲಿ ದೃಷ್ಟಿ ಸಾಕ್ಷಿ ಮತ್ತು ಶ್ರಾವ್ಯ ಸಾಕ್ಷಿ ಆಗಿರತಕ್ಕಂಥ ಭಾರತಿ ಶೆಟ್ಟಿ ಅವರು ಹೊರಗೆ ಬಂದು ಹೇಳಿದ್ರು, ನಮ್ಮ ಯಾರು ಪತ್ರಿಕರ್ತರೊತ್ತಿಗೆ ಹೇಳಿದ್ರು, ನಾವು ಕಡೆ ಅಲ್ಲಿ ಅಲ್ಲಲ್ಲ, ನೇರವಾಗಿ ಉತ್ತರ ಕೊಡ್ಬೇಕು. ಅರುಣ್ ಅವರೇ, ಸಿ.ಟಿ. ರವಿ ಅವರ ಬಾಯಿಂದ ಒಂದ್ ನಿಮಿಷ, ಬಾಲಕೃಷ್ಣ ಅವರೇ. ಓಕೆ ಅರುಣ್ ಅವರೇ, ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ನೇರವಾಗಿ ಮಾತಾಡ, ಕ್ಲಿಯರ್ ಆಗ್ಬಿಡುತ್ತೆ. ಓಕೆ ಅರುಣ್ ಅವರೇ, ನಾನು ಮಾತಾಡೋದು ಕೇಳಿಸಿದ್ಯಾ ನಿಮ್ಗೆ? ಸಿ.ಟಿ. ರವಿ ಅವರ ಬಾಯಿಂದ ಅಶ್ಲೀಲ ಪದ ಪ್ರಯೋಗ ಆಗಿದ್ಯಾ ಇಲ್ವಾ? ಯಾಕೆ ಕಟ್ ಮಾಡ್ತಿದ್ದೀರಿ ಹೇಳಿ, ಇದು ತಪ್ಪಲ್ವಾ? ನಾನು ಪಾಯಿಂಟಿನಲ್ಲಿ ಇದ್ದೇನೆ, ಯಾವುದೇ ಪಾಯಿಂಟ್ ಆಚೆ ಹೋಗ್ತಾ ಇಲ್ಲ ನಾನು. ಟಿ.ಟಿ. ರವಿ ಅವರು ಇವಾಗ ಪ್ರತಿಭಟನೆ ಕುಳಿತುಕೊಂಡಿದ್ದಾರೆ. ಯಾಕೆ ನನ್ನ ಮೇಲೆ ಹಲ್ಲೆ ಆಗಿದೆ? ನಾನು ಯಾವುದೇ ಅಸಂವಿಧಾನಿಕ ಹೇಳಿಕೆಯನ್ನು ಹೇಳಲಿಲ್ಲ. ಅಸಂವಿಧಾನಿಕ ಹೇಳಿಕೆಯನ್ನು ಹೇಳಿಲ್ಲ ಅಂತ ಸ್ವತಃ ಹೇಳಿದ್ದಾರೆ. ವೆರಿ ನೈಸ್, ಗೊತ್ತಾಯ್ತು ನನಗೆ. ಇಲ್ಲಿ ಅರುಣ್ ಅವರೇ ಕೇಳಿಸ್ಕೊಳ್ಳಿ. ಅರುಣ್ ಅವರೇ ಕೇಳಿಸ್ಕೊಳ್ಳಿ. ಅರುಣ್ ಅವರೇ, ಪ್ರಶ್ನೆಗೆ ಉತ್ತರ ಕೊಡೋ ಪ್ರಯತ್ನ ಮಾಡಿ. ಅರುಣ್ ಅವರೇ, ನಿಮ್ದು ಸ್ವಲ್ಪ ಆಡಿಯೋ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಪ್ರಶ್ನೆಯನ್ನು ಕೇಳ್ಕೊಳ್ಳಿ, ಸ್ವಲ್ಪ ಮೈಕ್ ಸರಿಯಾಗಿ ಹಾಕೊಳ್ಳಿ ಸರ್, ನೋಡುವ. ಪರ್ಫೆಕ್ಟ್ ಇದೆ ಅಮ್ಮ. ಈಗ ಪರ್ಫೆಕ್ಟ್ ನೋಡಿ, ಈಗ ಆಡಿಯೋ ಬರ್ತಾ ಇದೆ. ಅರುಣ್ ಅವರೇ, ನಂದು ನೇರ ಪ್ರಶ್ನೆ. ಸಿ.ಟಿ. ರವಿ ಅವರ ಬಾಯಿಂದ
ಆಗಿರುವಂಥ ದಾಳಿ ಬಗ್ಗೆ ಆಮೇಲೆ ಮಾತಾಡೋಣ. ಲೆಟ್ ಅಸ್ ಕಮ್ ಟು ದ ಪಾಯಿಂಟ್, ಒನ್ ಬೈ ಒನ್ ಹೋಗೋಣ. ಸಿ ಟಿ ರವಿ ಅಂದಾಗ ಶಿಸ್ತು ಅಂತ ಕಾಣುತ್ತೆ, ಸಿ ಟಿ ರವಿ ಅಂದಾಗ ಹೋರಾಟಗಾರ ಅಂತ ಕಾಣುತ್ತೆ, ಸಿ ಟಿ ರವಿ ಅಂದರೆ ಹಿಂದುತ್ವದ ಒಬ್ಬ ನಾಯಕ ಅಂತ ಕಾಣಿಸುವಂಥ ಆ ವ್ಯಕ್ತಿತ್ವದ ಬಾಯಿಂದ, ಅಂಥ ಸಿ ಟಿ ರವಿಯವರ ಬಾಯಿಂದ ಅಶ್ಲೀಲ ಪದಪ್ರಯೋಗ ಆಯಿತೇ? ಒಂದೊಂದೇ ವರ್ಡಲ್ಲಿ ಹೇಳ್ಬಿಡಿ, ಮುಗ್ದೋ. ಎಲ್ಲಿ ಹೇಳಿದ್ದು? ರೋಡ್ ಸೈಡ್ ಅಲ್ಲ, ರೋಡ್ ಸೈಡ್ ಅಲ್ಲ, ಯಾವುದು ಪತ್ರಿಕಾಗೋಷ್ಠಿಯಲ್ಲ ಹೇಳಿದ್ದು. ಸಂವಿಧಾನ ಬದ್ಧವಾಗಿರ್ತಕ್ಕಂಥ ವಿಧಾನಮಂಡಲದಲ್ಲಿ ಕಡತದಲ್ಲಿ ನಮೂದಾಗಿದ್ರೆ ತೋರಿಸಿ ನೋಡೋಣ. ಕಡತದಲ್ಲಿ ನಮೂದಾಗಿದೆಯಾ? ತೋರಿಸಿ, ಹೊರಗೆ ತೆಗೀರಿ ನೋಡೋಣ. ಹೊರಗೆ ತೆಗೀರಿ ನೋಡೋಣ. ಅಶ್ಲೀಲ ಪದಪ್ರಯೋಗ ಸಿ ಟಿ ರವಿಯವರ ಬಾಯಿಂದ ಆಗಿದೆಯಾ ಇಲ್ವಾ? ಆಗಿದೆ ಅಥವಾ ಇಲ್ಲ, ಇಷ್ಟೇ ಇರತ್ತೆ ಉತ್ತರ. 100ಕ್ಕೆ 100% ಇಲ್ಲ. ಅದನ್ನು ಸಿ ಟಿ ರವಿ ಅವರೇ ಹೇಳಿದ್ದಾರೆ. ನೀವೇ ಸುಳ್ಳು ತೋರಿಸಿ. ಅಲ್ಲಿರತಕ್ಕಂತ ಬೇರೆ ಕಿವಿಯಲ್ಲಿಗೆ ಏನೋ ಕಿವಿಯಲ್ಲಿಗೆ ಯಾರು ಉತ್ತಮ ಶಬ್ದಗಳನ್ನು ಕೇಳಿಕೊಂಡು ಅಭ್ಯಾಸ ಇದ್ದವರು ಯಾರಿದ್ದಾರೆ, ಅವರು ಕೂಡ ಇದ್ರು, ಸಭ್ಯಸ್ಥರು ಇದ್ರು, ಅವರು ಕೂಡ ಹೇಳಿದ್ದಾರೆ ಯಾವುದೇ ಅಂತ ಅಸಂವಿಧಾನಿಕವಾಗಿರತಕ್ಕಂಥ ಅಶ್ಲೀಲ ಶಬ್ದಗಳ ಪ್ರಯೋಗ ಆಗಲಿಲ್ಲ. ಅರುಣ್ ಅವರೇ, ಸಭಾಪತಿಗಳ ಮೇಲೆ ಗೌರವ ಇದೆಯಾ ಬಿಜೆಪಿ ನಾಯಕರಿಗೆ? ಒಂದೊಂದೇ ವರ್ಡಲ್ಲಿ ಆನ್ಸರ್ ಯಾಕಿರಬಾರ್ದು? ಅಲ್ಲಲ್ಲ, ಯಾಕಿರಬಾರ್ದು? ಅಲ್ಲ ನೋಡಿ, ಇದು ಏನ್ ಗೊತ್ತಾ, ಕೌಂಟ್ರ್ ಕೊಡೋದಲ್ಲ. ಸಭಾಪತಿಗಳ ಮೇಲೆ ಗೌರವ ವಿಶ್ವಾಸ ಅನ್ನೋದು ಬಿಜೆಪಿ ನಾಯಕರಿಗೆ ಇದೆಯಾ ಅಂದಾಗ ಇದೆ ಅಥವಾ ಇಲ್ಲ, ಇಷ್ಟೇ ಇರುತ್ತೆ. ಯಾಕಿರಬಾರ್ದು ಅನ್ನೋದು ಉತ್ತರ ಅಲ್ಲ. ಹೇಳಿ ನೋಡೋಣ, ಇದೆಯಾ ಇಲ್ವಾ? ಇನ್ನೊಂದು ಪ್ರಶ್ನೆ ಕೇಳಬೇಕು. ಉಪರಾಷ್ಟ್ರಪತಿ ಆಗಿರತಕ್ಕಂಥ ಧನ್ಕರ್ ಅವರ ಬಗ್ಗೆ ಕೂಡ ಕಾಂಗ್ರೆಸ್ನವರಿಗೆ ಇದೇ ರೀತಿಯ ವಿಶ್ವಾಸ ಇದೆಯೋ ಇಲ್ವೋ ಅನ್ನುವಂಥದ್ದನ್ನು ಒಂದ್ಸರಿ ಕೇಳಿಕೊಂಡು ಈಚೆ ಬರಬೇಕು. ಪ್ರಶ್ನೆ ಗೊತ್ತಿಲ್ಲ. ವೈ ಅಂಡ್ ವೇರ್ ಬಿಜೆಪಿ ಇಸ್ ಫೇಲಿಂಗ್ ಅಂದ್ರೆ ಇದೇ ಕಾರಣಕ್ಕೆ. ಪ್ರಶ್ನೆಗೆ ಉತ್ತರ ಸಿಗಲ್ಲ, ಬೇರೇನೋ ಸಿಗತ್ತೆ. ಗೊತ್ತಾಯ್ತಲ್ಲ? ಇಷ್ಟೇ ನೋಡಿ, ಸಭಾಪತಿಗಳ ಮೇಲೆ ಗೌರವ ಇದ್ರೆ ಬಸವರಾಜ ಹೊರಟ್ಟಿ ಅವರು ಇವತ್ತು ಕಡತದಿಂದ 2 ಪದಗಳನ್ನು ಕೈ ಬಿಡಲಾಗಿದೆ ಅಂತ ಹೇಳ್ತಾರೆ. ಅದ್ರ ಅರ್ಥ ಏನಂಗಾದ್ರೆ? ಆ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಅಂತ ಕೇಳಿ. ಛೇ 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 ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಅರುಣ್ ಅವರೇ, ಇವತ್ತು ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿ ಅವರು ಕಡತದಿಂದ 2 ಪದಗಳನ್ನು ಕೈ ಬಿಡಲಾಗಿದೆ ಅಂತ ಹೇಳಿದ್ದಾರೆ ಅಂದರೆ ಅದನ್ನು ಬಿಜೆಪಿ ನಾಯಕರು ಏನಂತ ಅರ್ಥೈಸ್ಕೊಂಡಿದ್ದಾರೆ? ಅಲ್ಲಿ ಇದ್ದಿರತಕ್ಕಂತಹ ಎಲ್ಲ ಬಿಜೆಪಿ ನಾಯಕರು ಕೂಡ ಹೊರಗಡೆ ಬಂದು ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ಇದು ಕಾಂಗ್ರೆಸ್ನವರೇ ಮಾಡಿರತಕ್ಕಂಥ ಪ್ರಪಗಂಡ, ಇದನ್ನೇ ಪ್ರಪಗಂಡವನ್ನು ಮುಂದುವರಿಸಬೇಕು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರ ನೇರವಾಗಿ ಗೊತ್ತಾಗ್ತಾ ಇದೆ, ನೇರವಾಗಿ ಗೊತ್ತಾಗ್ತಾ ಇದೆ. ನಿಮಗೆ ಅರುಣ್ ಅವರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂಬಾಲಕರು ಬಂದು ದಾಳಿ ಮಾಡೋದು ಕಾಣುತ್ತೆ. ಸದನದಲ್ಲಿ ಕಾಂಗ್ರೆಸ್ ನಾಯಕರು ಯಾಕೆ ಮುಗಿಬಿದ್ರು, ವಾಟ್ ಈಸ್ ಯುವರ್ ರೋಲ್, ನಿಮ್ಮ ಪಾತ್ರ ಏನು, ಯಾಕೆ ಅವ್ರು ಮುಗಿಬಿದ್ರು ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವಂಥ ಪ್ರಜ್ಞಾವಂತಿಕೆ ಬಿಜೆಪಿ ನಾಯಕರಿಗಿಲ್ವಾ? ನಿಮ್ಮನ್ನ ರಾಜ್ಯದ ಜನ ನೋಡ್ತಿದ್ದಾರೆ ಅರುಣ್ ಅವರೇ. ರಾಜ್ಯದ ಜನ ಅಲ್ಲ, ಎಲ್ಲ ಸಮಸ್ತ ಲೋಕವೇ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಸ್ಪಷ್ಟವಾಗಿ ಬಿಜೆಪಿ ವಕ್ತಾರನಾಗಿ ಇಲ್ಲಿ ಕುಳಿತುಕೊಂಡೇ ಮಾತಾಡ್ತಾ ಇದ್ದೀನಿ. ಏನೋ ಎಲ್ಲ ಓಡೋಗ್ಲಿಲ್ಲ. ಕಾಂಗ್ರೆಸ್ನ ಅನೇಕ ವಕ್ತಾರರೇ ಬರೋದಿಲ್ಲ ಡಿಬೇಟಿಗೆ. ಇಂಥ ಡಿಬೇಟ್ ನಲ್ಲಿ ಸಿಕ್ಕಾಕೊಳ್ತಾರೆ. ಡಿಬೇಟ್ ಆಗಿರೋದ್ರಿಂದ ಯಾವುದೇ ಇದೊಂದು ಪ್ರಪಗಂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅಲ್ಲಿ ಪ್ರತಿಭಟನೆಗೆ ಕುಳಿತುಕೊಂಡಿರ್ತಕ್ಕಂಥ ಸಿ ಟಿ ರವಿ ಅವರು ಹೇಳಿದ್ದಾರೆ. ಮತ್ತೆ ಅಲ್ಲಿರತಕ್ಕಂಥ ಸಿ ಟಿ ರವಿಯವರ ಒಟ್ಟಿಗೆ ಇರ್ತಕ್ಕಂಥವ್ರು ಕೂಡ ಹೇಳಿದ್ದಾರೆ. ತನಿಖೆ ಮಾಡಿ. ಆಯ್ತಾಯ್ತು, ತನಿಖೆ ಮಾಡೋಣ. ಅದಕ್ಕೊಂದು 3 ತಿಂಗಳು ಹಿಡಿಯತ್ತೆ. ವಿಷಯ ಹಳಸೋಗಿರುತ್ತೆ. ಯಾರು ಕಲ್ತ್ಕೊಳ್ಳಲ್ಲ ಪಾಠನ. ಜನಪ್ರತಿನಿಧಿಗಳ ಜವಾಬ್ದಾರಿ ಎಲ್ಲರೂ ಬರ್ತದೆ. ಅರುಣ್ ಅವರೇ ಮಾತಾಡ್ತೀನಿ, 1 ನಿಮಿಷ ಹಾಗೆ ಸಂಪರ್ಕದಲ್ಲಿರಿ. ನೀವೇನ್ ಹೇಳ್ತೀರಿ? ಎಷ್ಟೋ ಕಡೆ ಫಾರೆನ್ಸಿಕ್ ರಿಪೋರ್ಟ್ ಬಂದ ಮೇಲೆ ಕೂಡ ಗೊತ್ತಾಗ್ಲಿಲ್ಲ. ಏನ್ ಹೇಳ್ತೀರಿ? ನಮ್ಮ ಈಗ ಏನು ಈ ವಿವಾದ ಇದೆ ಅದ್ರ ಬಗ್ಗೆ ಮಾತಾಡ್ಲಿ ಬಿಜೆಪಿ ಅವರು. ಮಹಿಳೆಯರ ಬಗ್ಗೆನೇ ಮಾತಾಡ್ತೀರಿ ಸದನದಲ್ಲಿ. ಅದನ್ನ ಟಿವಿನವರು ಏನು ಸುಳ್ಳು ತೋರಿಸ್ತಾರ? ಏನು ಸ್ಪಷ್ಟನೆ ಕೊಡ್ತಕ್ಕಂಥದ್ದು ಸುಳ್ಳು ಸುಳ್ಳು ಹೇಳ್ತಾರ? ಏನ್ ಹೇಳ್ತಾರೆ? ಫಾರ್ಮಲ್ ಅಬ್ಜೆಕ್ಷನ್ ಅಂತ ಹೇಳಿ ಫಾರ್ಮಲ್ ಅದನ್ನು
ಅರುಣ್ ಅವ್ರೆ ಹಂಗೆ ಸಂಪರ್ಕದಲ್ಲಿ ಮಾತಾಡ್ತೀನಿ. ಗೊತ್ತಿದೆ ನಿಮ್ಗೆ ಸಂವಿಧಾನ ಬಿಜೆಪಿ ಕೃಷ್ಣ ಅವರೇ ಒಂದ್ ನಿಮಿಷ. ಎಷ್ಟು ಹೇಳಿಕೆಗಳನ್ನು ನೀವು ಕೊಟ್ಟಿದ್ದೀರಾ ಅಂತ ಜನರಿಗೆ ಗೊತ್ತಿದೆ. ಆಯ್ತು ಎಲ್ಲ ಡನ್ ನೋಡಿ, ಸಂಸತ್ತೋ ಅಥವಾ ಹೊರಗಡೆಯೋ ಸದನವೋ ಒಂದು ಮಹಿಳೆ ಅಂದಾಗ ಮಿನಿಮಮ್ ಗೌರವ ಕೊಡಲಿಲ್ಲ ಅಂತ ಹೇಳಿದ್ರೆ ಅದು ಯಾವ ವ್ಯಕ್ತಿತ್ವ ಆದರೂ ಕೂಡ ತಕ್ಕಡಿಗೆ ಹಾಕಿ ತೂಗಿದ್ರೆ ತಳಕ್ಕೆ ಹೋಗ್ಬಿಡತ್ತೆ. ಅರ್ಥ ಮಾಡ್ಕೋಬೇಕು. ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡು ಬದುಕ್ತಿರುವಂತಹ ಭಾರತದಲ್ಲಿ ಅಥವಾ ನಮ್ಮ ಕರುನಾಡಿನಲ್ಲಿ ಪದಪ್ರಯೋಗಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಅರಿವಿರಬೇಕು. ಒಂದು ಪಕ್ಷ ಅಶ್ಲೀಲ ಪದಪ್ರಯೋಗ ಆಗಿದ್ರೆ ಅದು ಅಕ್ಷಮ್ಯ, ಅದಕ್ಕೆ ಪ್ರತಿದಾಳಿ ಮಾಡಿದ್ರಲ್ಲ ಅದು ಕೂಡ ಅಕ್ಷಮ್ಯ. ಕಾನೂನು ಅಂತಿರುತ್ತೆ, ಚೌಕಟ್ಟು ಅಂತಿರುತ್ತೆ, ಅದನ್ನು ಯಾರೂ ಕೂಡ ಮೀರಬಾರ್ದು. ಎಲ್ಲೇ ವ್ಯಾಪ್ತಿ ಮಾನವೀಯ ಮೌಲ್ಯಗಳು ಅಂತಿರುತ್ತವೆ. ರಿಷಿಕ್ ಅವರೇ, ಇವತ್ತು CT ರವಿಯವರ ಬಾಯಿಂದ ಅಶ್ಲೀಲ ಪದಪ್ರಯೋಗ ಆಗಿದ್ರೂ ಅದು ಅಕ್ಷಮ್ಯವೇ. ಆ ಪದಪ್ರಯೋಗವನ್ನು ಕೇಳಿ ಕಾಂಗ್ರೆಸ್ ನಾಯಕರು ಸಿಡಿದಿದ್ದರೆ ಅದು ಕೂಡ ಅಪರಾಧವೇ. ಅದನ್ನು ಕೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಹೋಗಿ ಹೊಡೆಯೋಕ್ಕೆ ಹೋಗಿದರೆ ಅದು ಕೂಡ ಅಪರಾಧವೇ. ಕಾನೂನಿದೆ, ಕಾನೂನಿನ ಚೌಕಟ್ಟಿದೆ. ಏನಂತೀರಿ ಮೇಡಮ್? ನಾವು ಎರಡು ವಿಚಾರ ಇವತ್ತು ಡಿಸ್ಕಷನ್ ಮಾಡಬಹುದು. ಒಂದು, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಹೇಳ್ಬಿಡ್ತೀನಿ ಅಷ್ಟೇ. ಅಮಿತ್ ಶಾ ಅವರು ಅಂಬೇಡ್ಕರ್ ಅವರು ವಿಚಾರವಾಗಿ ಏನ್ ಮಾತಾಡಿರೋ ಅದು ಒಂದು ವಿಚಾರ. ಆದ್ರೆ ಇನ್ನು ನಮ್ಮ ರಾಜ್ಯದಲ್ಲಿ ಇವತ್ತಿನ ಬೆಳವಣಿಗೆ ಏನಿದೆ, ಮಾನ್ಯ ಸಚಿವೆ ಆಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ CT ರವಿ ಅವರು ಹೇಳಿರಬಹುದೇನೋ ಅನ್ನೋವಂಥ ಒಂದು ವಿಚಾರ ಇರುವಂಥದ್ದು. ಇಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ, ಇದು ಒಂದು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಏನಿದೆಯಲ್ಲ, ಅವರು ಪದೇ ಪದೇ ಆಡಳಿತ ಹೋಗಿ ಫೇಲ್ ಆಗ್ತಾ ಇದ್ದಾರೆ. ಅವ್ರು ಫೇಲ್ ಆದಾಗೆಲ್ಲ ಏನು ಮಾಡ್ತಾ ಇದ್ದಾರೆ, ಯಾವುದಾದ್ರು ಒಂದು ವಿಚಾರನ ತಗೊಂಡು ಎಷ್ಟು ಕಾಂಪ್ಲಿಕೇಶನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಐ ಆಮ್ ನಾಟ್ ಸೇಯಿಂಗ್ ಇದು ತಪ್ಪ ಸರಿನಾ, ಬಿಕಾಸ್ ನಾನಲ್ಲಿರಲಿಲ್ಲ ಅಥವಾ ನನಗದು ನೋಡಿಲ್ಲ, ಅಥವಾ ಐ ಆಮ್ ನಾಟ್ ಸಂಬಡಿ ಟು ಅಪ್ರೂವ್ ಇಟ್ ಆರ್ ಡಿಸ್ಅಪ್ರೂವ್ ಇಟ್. ಆದರೆ ಈ ಎಲ್ಲ ವಿಚಾರಗಳನ್ನ ನೀವು ಗಮನಿಸಿದಾಗ ಅವ್ರು ಹೇಳಿದ್ದಾರೆ ಅಂತಲೇ ಅನ್ಕೊಳ್ಳೋಣ. ನಾನು ಇಲ್ಲ ಅಂತ ಹೇಳ್ತಾರೆ, ಹೇಳಿದ್ದಾರೆ ಅಂತ ಅನ್ಕೊಳ್ಳೋಣ. ಸಭಾಪತಿ ಇದ್ದಾರೆ, ಅದಕ್ಕೆ ಬೇಕಾಗಿರುವಂಥ ಸೂಕ್ತ ಕ್ರಮ ತಗೋಬೋದು, ಅವರನ್ನು ಸಭೆಯಿಂದ ಆಚೆ ಕಳಿಸ್ಬೋದು, ಅಥವಾ ಎಷ್ಟೊಂದು ಪ್ರೊಸೀಜರ್ಸ್ ಇದೆ ವಿಚ್ ಐ ಆಮ್ ನಾಟ್ ಅವೇರ್ ಆಫ್ ಇಟ್, ಆರ್ ಮೇ ಬಿ ನೀವು ಅವೇರ್ ಆಗಿಲ್ಲ, ಬೇರೆ ಯಾರೂ ಅವೇರ್ ಆಗಿಲ್ಲ. ಆದರೆ ಅಲ್ಲಿ ಏನೆಲ್ಲ ನಡೀತು ಅನ್ನೋದನ್ನ ನಾವು ಗಮನಿಸೋದಾದರೆ, ಜಸ್ಟ್ ಏನೆಲ್ಲ ಥಾಟ್ ಪ್ರೊಸೆಸ್ ಆಗಿರ್ಬೋದು ಅನ್ನೋದನ್ನು ನೋಡೋದಾದರೆ, ಅವರಿಬ್ಬರ ಮಧ್ಯದಲ್ಲಿ ಫೈಟ್ ಸ್ಟಾರ್ಟ್ ಆಗಿದೆ. CT ರವಿ ಅವರ ಮಧ್ಯದಲ್ಲಿ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಧ್ಯದಲ್ಲಿ ಒಂದೇ ವಿಚಾರವಾಗಿ. ಆದರೆ ಸಚಿವೆ ಹೆಬ್ಬಾಳ್ಕರ್ ಅವರು ಏನು CT ರವಿ ಅವ್ರಿಗೆ ಹೇಳಿದ್ರು, ಏನೇನೆಲ್ಲ ಮಾತಾಡಿದ್ರು ಅನ್ನೋ ವಿಚಾರನೂ ಮಾತಾಡಬೇಕಾಗತ್ತೆ. ಸಿ ಐ ಆಮ್ ನಾಟ್ ಸೇಯಿಂಗ್ ಇವ್ರು ಕರೆಕ್ಟ್ ಇವ್ರು ರಾಂಗ್ ಅಂತ ಹೇಳ್ತಾ ಇಲ್ಲ. ಇದಕ್ಕೆ ಒಂದು ಉದಾಹರಣೆ ಕೊಡೋದಾದ್ರೆ ಕಂಪ್ಯಾರಿಸನ್ ಫ್ಯಾಕ್ಟರ್ ಏನು ಅಂತ ನೋಡಿ. ಎಸ್ ಎಕ್ಸಾಕ್ಟ್ಲಿ. ನೋಡಿ, ಅಲ್ಲಿ ಕಂಪ್ಯಾರಿಸನ್ ತಗೊಂಡಾಗ ಒಂದು ವಿಚಾರ ಇನ್ನೊಂದು ವಿಚಾರ ಕಂಪೇರ್ ಮಾಡಕ್ ಬರಲ್ಲ. ಆದರೆ ಮೊನ್ನೆ ತಾನೇ ಒಬ್ಬ ಟೆಕ್ಕಿ ಸೂಸೈಡ್ ಮಾಡ್ಕೊಂಡ. ಹೌದು. ಆ ಟೆಕ್ಕಿ ಸೂಸೈಡ್ ಮಾಡ್ಕೊಂಡಾಗ ಅದರ ಹಿಂದೆ ನಾವು ಒಂದು ಗಮನಿಸಿದಾಗ ಎಷ್ಟೋ ವಿಚಾರಗಳು ನಮಗೆ ಗೊತ್ತಿಲ್ದಿರೋವಂಥವು ಇರ್ತವೆ ಅಲ್ಲಿ. ಯಾರು ರೀಸನ್ ಆದ್ರು, ಯಾಕೆ ರೀಸನ್ ಆದ್ರು, ಹೆಂಗೆ ಪ್ರೊವೋಕ್ ಆದ್ರು, ಯಾವ ರೀತಿ ಟ್ರಿಗರ್ ಆದ್ರು, ಏನೆಲ್ಲ ವಿಚಾರ ಅಲ್ಲಿತ್ತು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಒಬ್ಬರು ಸಚಿವರು, ಅವರಿಗೆ ಎಷ್ಟು ಘನತೆ ಇರುತ್ತೆ, ಎಷ್ಟು ತೂಕ ಇರುತ್ತೆ, ಅವರು ಮಾತಾಡುವಂಥ ವಿಚಾರ ಎಷ್ಟು ವ್ಯಾಲ್ಯೂಬಲ್ ಆಗಿರುತ್ತೆ ಅನ್ನೋಂಥದ್ದು ಕೆಲವೊಂದು ನಾವು ಯೋಚನೆ ಮಾಡಬೇಕಾಗಿರುವಂಥ ವಿಚಾರ. ಈಗ ನನಗೆ ಗೊತ್ತಿರುವಂಥ ಮೂಲ, ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ನಾನು ತಗೊಂಡದಾದರೆ ಅಲ್ಲಿ ವಿಚಾರ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವ್ರ ವಿಚಾರ ಇಟ್ಕೊಂಡು ಇವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಮಾನ್ಯ CT ರವಿ ಅವರು ರಾಹುಲ್ ಗಾಂಧಿ ಅವ್ರ ವಿಚಾರವಾಗಿ ಏನೋ ಒಂದು ಮಾತಾಡ್ತಾರೆ. ಅವರ ವಿಚಾರವಾಗಿ ರಾಹುಲ್ ಗಾಂಧಿ ಅವರು ಹೀಗೆ ಏನು ಎತ್ತ ಅನ್ಕೊಂಡು ಹೋಗ್ತಿಲ್ಲ. ಅದರ ವಿಚಾರವಾಗಿ ಪ್ರತಿ ವಿರೋಧವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು CT ರವಿ ಅವರನ್ನು ವೈಯಕ್ತಿಕವಾಗಿ ನಿಂದನೆ ಮಾಡ್ತಾರೆ. ವೈಯಕ್ತಿಕವಾಗಿ ಯಾವ ರೀತಿ ನಿಂದನೆ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದೇ ಒಂದು ವ್ಯಕ್ತಿಗೆ ಟು ದ ಎಕ್ಸ್ಟ್ರೀಮ್ ಕಂಡೀಷನ್ಸ್ಗೆ ಹೋಗೋದ್ ರೀತಿ ಆ ರೀತಿ ನಿಂದನೆ ಮಾಡಿರ್ತಾರೆ. ಸೊ ಈ ರೀತಿ ನಿಂದನೆ ಮಾಡಿದಾಗ ಅಂದರೆ ಇಟ್ಸ್ ಆಲ್ ಮೇ ಬಿ ಅನ್ನೋದ್ರ ಹೇಳ್ತಾರಂಥದ್ದು. ಆ ಒಂದು ಸಿಚುವೇಶನಲ್ಲಿ CT ರವಿ ಅವರು ಹೇಳಿರ್ಬೋದೇನೋ, ಹೇಳಿದ್ರೋ ಗೊತ್ತಿಲ್ಲ, ಬಟ್ ಹೇಳಿರ್ಬೋದು ಅಂತ ಅನ್ಕೊಳ್ಳೋಣ. ಸೊ ಈ ಪ್ರೊವೊಕೇಶನ್, ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಆಗಿರಬೇಕಾದ್ರೆ ಅಲ್ಲಿ ಸುತ್ತಮುತ್ತ ಯಾರೆಲ್ಲ ಇದ್ರು, ಅವ್ರು ಏನು ಮಾಡ್ತಾ ಇದ್ರು? ಎರಡನೇದು, ಒಂದು ವೇಳೆ ಈ ರೀತಿ ಆಗಿದೆ ಅಂತ ಇಟ್ಕೊಳ್ಳೋಣ, ಒಬ್ಬರು ರೆಸ್ಪಾನ್ಸಿಬಲ್ ಶಾಸಕರಾಗಬಿಟ್ಟು, ಒಬ್ಬರು ರೆಸ್ಪಾನ್ಸಿಬಲ್ ಸಚಿವರಾಗಬಿಟ್ಟು, ಅದು CT ರವಿಯವರು ಇರಲಿ, ಮಾನ್ಯ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿರಲಿ, ಅಥವಾ ಅವ್ರ ಸುತ್ತಮುತ್ತ ಇರುವಂಥವ್ರು ಯಾರೇ ಇರಲಿ, ಅವ್ರು ಮಾಡಬೇಕಾಗಿರುವಂಥ ವಿಧಾನ ಏನಿತ್ತು, ಪ್ರಾಸೆಸ್ ಏನಿತ್ತು, ಈ ವಿಚಾರನ ಒಂದು ಕ್ಲೋಸ್ಡ್ ಡೋರ್
ಒಂದು ಕ್ಲೋಸ್ಡ್ ಡೋರ್ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಅದಕ್ಕೆ ತನಿಖೆ ನಡೆಸಿ ಅಲ್ಲೇ ಇಮಿಡಿಯೇಟ್ ಆಗಿ ನೀವು ಫುಟೇಜಸ್ ಇರುತ್ತೆ ತೆಗೆದುಬಿಟ್ಟು ಏನ್ ಪನಿಷ್ಮೆಂಟ್ ಕೊಡಬೇಕಾಗಿತ್ತು ಅದು ಕೊಡ್ಬೋದಾಗಿತ್ತು. ನಿಮ್ ಪ್ರಕಾರ ಹೈಡ್ರಾಮಾ ಇಸ್ ಅಜೆಂಡಾ ಅನ್ನೋ ತರ ಎಕ್ಸಾಕ್ಟ್ಲಿ, ಇಟ್ ಈಸ್ ದ ಫೇಲ್ಯೂರ್ ಆಫ್ ದ ಕಾಂಗ್ರೆಸ್ ಗವರ್ಮೆಂಟ್. ಅವರು ನಿಮಗೆ ಏನ್ ಮಾಡಿದ್ದಾರೆ ಈ ಇಷ್ಟೂ ಸದನದಲ್ಲಿ, ನಾನು ನಿಮ್ಮ ಮಾಧ್ಯಮದಲ್ಲೇ ನಾನು ಇದ್ರ ಮುಂದೆ ಏನ್ ನಡೀಬಹುದು ಒಂದು ಸೆಷನ್ ಅಲ್ಲಿ ಅಂತ ಒಂದು ಗೆಸ್ ಮಾಡಿದೆ. ನಾನು ಹೇಳಿದೆ, ಮೇಡಮ್ ಒಂದೇ ಒಂದು ರೂಪಾಯಿನು ಕರ್ನಾಟಕ ರಾಜ್ಯದ ಜನತೆಗೆ ಪ್ರಯೋಜನ ಆಗುವಂಥದ್ದು ಈ ಕಾಂಗ್ರೆಸ್ ಸರ್ಕಾರದವರು ಆಡಳಿತ ಮಾಡ್ತಾ ಇರುವಂತವ್ರು ಸೆಷನ್ ಅಲ್ಲಿ ಡಿಸ್ಕಷನ್ ಮಾಡಲ್ಲ ಅಂತ ನಾನು ಅವತ್ತೇ ನಿಮ್ಗೆ ಹೇಳಿದ್ದೆ. ಸೊ ಅದರದ ರಿಸಲ್ಟ್ ಬಂದು ನಿಮ್ಗೆ ಇದಾಗಿರುವಂಥದ್ದು. ಇಷ್ಟೂ ದಿನ ಸೆಷನ್ ಅಲ್ಲಿ ಆಗಿದೆ, ಯಾವ್ದಾದ್ರು ಒಂದೇ ಒಂದು ಸಬ್ಜೆಕ್ಟ್ ಅವ್ರ ವಿಚಾರ ಎತ್ಕೊಂಡು ಮಾತಾಡಿರೋದು ಹೇಳ್ಬಿಡಿ ನೋಡೋಣ. ಯಾವ್ದಾದ್ರು ಒಂದೇ ಒಂದು ಜನಪರವಾಗಿರುವಂತ ಒಂದು ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬಿಡಿ. ಯಾವ್ದಾದ್ರು ಒಂದು ಚೇಂಜಸ್ ಬಗ್ಗೆ, ಯೋಜನೆಗಳ ಬಗ್ಗೆ ಮಾತಾಡಕ್ ನೀವು ಬಿಟ್ಟಿದ್ದೀರಾ ಹೇಳಿ? ಒಂದು ವಿರೋಧ ಪಕ್ಷವಾಗಿ ನಾವು ಕೇಳುವಂತದ್ದು 100% ಕೇಳ್ತೀವಿ ಕ್ವಶನ್. ನಾವು ಕೇಳುವಂತ ಕ್ವಶನ್ಸ್ಗೆ ಅವ್ರು ಆನ್ಸರ್ ಮಾಡ್ಬೇಕಲ್ವಾ? ಅವ್ರು ಆನ್ಸರ್ ಮಾಡಿದಾರಾ? ಓಕೆ, ಈಗ ಸಬ್ಜೆಕ್ಟ್ ಡೈವರ್ಟ್ ಆಗೋದು ಬೇಡ, ಇದೇ ವಿಚಾರಕ್ಕೆ ಮಾತಾಡೋಣ ನಾವು. ಸೊ ಇದೇ ವಿಚಾರಕ್ಕೆ ಮಾತಾಡೋದಾದ್ರೆ ನೀವು ಯೋಚನೆ ಮಾಡಿ, ಒಂದು ಸೆಷನ್, ಒಂದು ಸಭೆಯಲ್ಲಿ ಅಷ್ಟೂ ಜನ ಸೋ ಕಾಲ್ಡ್ ಇರ್ಬೋದು, ಎಷ್ಟು ಬೆಂಬಲಿಗರು ಬೇಕಾದ್ರೆ ಇರ್ಬೋದು, ಯಾವ ರೀತಿ ಬೇಕಾದ್ರೆ ಬೆಂಬಲಿಗರು ಇರ್ಬೋದು, ಅವರು ದೇ ಆರ್ ಏಬಲ್ ಟು ಕಮ್ ಇನ್ಸೈಡ್, ಬ್ರೇಕ್ ದ ಲಾ, ಅವ್ರಿಗೆ ಗಲಾಟೆ ಮಾಡಿ ಓಡೋದು ಮತ್ತೊಂದು ಇದೆಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ, ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ? ಸೊ ಈಗ ಒಂದು ವೇಳೆ ಓಕೆ ಅವ್ರು ಹೇಳಿಲ್ವೋ ದಟ್ ಇಸ್ ಡಿಫ್ರೆಂಟ್ ಪಾರ್ಟ್. ಅದಕ್ಕೆ ತನಿಖೆ ಆಗುತ್ತೆ, ಇಮಿಡಿಯೇಟ್ ಆಗಿ ತನಿಖೆ ಆಗುತ್ತೆ, ಬಿಕಾಸ್ ಅದು ಒಂದು ಸದನ ನಡೆದಿರುವಂಥದ್ದು, ಫುಟೇಜಸ್ ಅಲ್ಲೇ ಇರ್ತದೆ. ಇಟ್ಸ್ ನಾಟ್ ದಟ್ ನಿಮ್ಗೆ ಏನೋ ತುಂಬಾ ನಡೆಸಬೇಕು ಅಂತ ಏನಿಲ್ಲ, ಯಾವುದೋ ರಿಮೋಟ್ ಜಾಗದಲ್ಲಿ ಆಗಿದೆ ಅನ್ನೋ ರೀತಿ ಇಲ್ಲ. ಆದ್ರೆ ಒಂದು ವೇಳೆ CT ರವಿ ಅವ್ರಿಗೆ ಏನಾದ್ರು ಆಗಿತ್ತು, ಅವ್ರ ಜೀವ ಏನಾದ್ರು ಹೋಗಿತ್ತು, ಅಥವಾ ಮತ್ತೊಂದೇನೋ ಒಂದು ಆಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಯಾರು ರೆಸ್ಪಾನ್ಸಿಬಲ್? ಸೊ ನಾನು ಕೇಳಕ್ ಬಯಸುವಂಥದ್ದು, ನೋಡಿ ನೀವು ಒಂದು ಎಕ್ಸಾಂಪಲ್ ಕೊಡಿ, ರಾಜ್ಯ ಜನತೆಗಿರ್ಬೋದು, ಪ್ರಪಂಚದಲ್ಲಿ ಯಾರಿಗೆ ಇರ್ಬೋದು, ಆ ರೀತಿ ಒಂದು ಅನ್ಪಾರ್ಲಿಮೆಂಟ್ಸ್ ಬಂದಿರ್ಬೋದು ಅಂತ ಇಟ್ಕೊಳ್ಳೋಣ. ನಾನು ಬಂದಿಲ್ಲ ಅಂತ ಎಲ್ಲೋ ಹೇಳ್ತಾ ಇಲ್ಲ, ಬಂದಿರಬಹುದು. ಆದ್ರೆ ಅದನ್ನ ಮಾಡುವಂತ ಪ್ರಾಸೆಸ್ ಇದೆ ರೀ. ನೀವು ಮಾಡ್ತಾ ಇರುವಂತ ಆಡಳಿತ ಫೇಲ್ಯೂರ್ಗೆ ಈ ಸಬ್ಜೆಕ್ಟ್ ನ ಇಟ್ಕೊಂಡು ಹೈಲೈಟ್ ಮಾಡಿ, ಇಷ್ಟೆಲ್ಲ ಡ್ರಾಮಾ ಮಾಡಿ, ಅಷ್ಟು ಜನ ಬಂದು ಪೆನೆಟ್ರೇಟ್ ಮಾಡಿ ನಿಮಗೊಂದು ಸೆಷನ್ ಅಲ್ಲಿ ಒಬ್ಬ ಶಾಸಕನ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಇಟ್ ಈಸ್ ದ ಫೇಲ್ಯೂರ್ ಆಫ್ ದ ಗವರ್ನಮೆಂಟ್. ಓಕೆ, ವೆರಿ ನೈಸ್. ಮುನೀಂದ್ರ ಅವರೇ, ನೀವು ಹೇಳಬೇಕು, ಬಿಜೆಪಿ ಮತ್ತು JDS ಅಂತ ಸಂದರ್ಭದಲ್ಲಿ ತಮ್ಮ ಮೈತ್ರಿ ನಾಯಕರ ಬಾಯಿಂದ ಬಂದಂತಹ ಪದಪ್ರಯೋಗದ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಆಸ್ ಜನ ಅಥವಾ ಮತದಾರ ಅಥವಾ ರಾಜ್ಯದ ಜನತೆಯಾಗಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ, ಮೊದಲ ಸ್ಟೇಟ್ಮೆಂಟ್ ಹೇಗಿರಬೇಕು ಅಂದರೆ, ಒಂದು ಪಕ್ಷ ನಮ್ಮ ನಾಯಕ CT ರವಿ ಅವರ ಬಾಯಿಂದ ಅಂಥ ಪದಪ್ರಯೋಗ ಆಗಿದ್ದರೆ ರಾಜ್ಯದ ಜನತೆಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷಮೆ ಕೇಳುತ್ತಾ ಅಂಥ ಪ್ರಯತ್ನವನ್ನು CT ರವಿ ಅವರು ಮಾಡಿಲ್ಲ. ಅದಾಗಿಲ್ಲ ಅಂತ ಹೇಳಿದ್ರು ಒಪ್ಕೋಬೋದು. ಇದು ಹೆಂಗಿದೆ ಅಂದರೆ, ಏನೇ ಆಗಲಿ ಅದನ್ನು ಸಮರ್ಥಿಸ್ಕೊಳ್ಳೋಕೆ ಎಲ್ಲ ನಾಯಕರು ನಿಂತ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಥರ ಇದೆ. ಹೌದು ಮೇಡಮ್, ಈಗ ನಾವು ಬೇಸಿಕಲಿ ಈ ಸೆಷನ್ ಅಧಿವೇಶನಗಳು ನಡೆಯೋದೇನಕ್ಕೆ? ಬಜೆಟ್ ಸೆಷನ್ ಆಗಲಿ, ಮಾನ್ಸೂನ್ ಸೆಷನ್ ಆಗಲಿ, ವಿಂಟರ್ ಸೆಷನ್ ಆಗಲಿ, ಏನಕ್ಕೆ ನಡೆಯೋದು? ವಿಚಾರ ಇಷ್ಟೇ, ರಾಜ್ಯದ ಜನರ ಒಂದು ಸಮಸ್ಯೆಗಳನ್ನು ಆಲಿಸಿ ಅಥವಾ ಒಂದು ಶಾಸನಗಳನ್ನು ರೂಪಿಸೋದಕ್ಕಂತ ನಮ್ಮ ಒಂದು ಈ ಅಧಿವೇಶನಗಳು ನಡಿಬೇಕು. ಆದರೆ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ನಮ್ಮ ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ, ಈಗ ನೀವು ತೋರಿಸ್ತಾ ಇದ್ದೀರಾ, ಲೈವಾಗಿ ನಾವು ನೋಡ್ತಾ ಇದ್ದೀವಿ. ಹೌದು, ರಾಜ್ಯದ ಜನರ ಬಗ್ಗೆ ಯಾರಿಗಾದ್ರೂ ಕಾಳಜಿ ಇದೆಯಾ? ಅಲ್ಲಿ ಕಾಣಿಸ್ತಿಲ್ಲ. ಬರೀ ಅಧಿವೇಶನ ನಡೆಯೋದು ವರ್ಷಕ್ಕೆ 3 ಬಾರಿ ಅಧಿವೇಶನಗಳು ನಡೆಯುತ್ತೆ. ಸಾಕಷ್ಟು ಸಮಸ್ಯೆಗಳಿದೆ. ನಿನ್ನೆ ಅಷ್ಟೇ ನಾವು ಮಾತಾಡಿದ್ದೀವಿ, ಸಾಕಷ್ಟು ವಿದ್ಯಾರ್ಥಿಗಳ ಸಮಸ್ಯೆ ಇದೆ, ಕಾರ್ಮಿಕರ ಸಮಸ್ಯೆ ಇದೆ, ದಲಿತರ ಸಮಸ್ಯೆ ಇದೆ, ಮಹಿಳೆಯರ ಸಮಸ್ಯೆ ಇದೆ, ಸಾಕಷ್ಟು ಸಮಸ್ಯೆಗಳಿದೆ. ಸಮಸ್ಯೆಗಳ ಬಗ್ಗೆ ಮಾತಾಡ್ರಿ, ಜನರ ಸಮಸ್ಯೆಗಳನ್ನು ಆಲಿಸ್ರಿ, ಅದಕ್ಕೊಂದು ಪರಿಹಾರ ತಗೊಂಡು ಬನ್ನಿ ಅಂತ ಹೇಳಿದ್ರೆ, ಇವರು ಅಧಿವೇಶನದಲ್ಲಿ ನಡ್ಕೊಳ್ಳೋ ರೀತಿನ ಅದು ಯಾರೇ ಆಗಿರಲಿ, ಒಬ್ರು ಮಾನ್ಯ ನಮ್ಮ CT ರವಿ ಅವರಾಗಿರಲಿ ಅಥವಾ ನಮ್ಮ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರಲಿ, ರಾಜ್ಯದ ಜನರ ಸಮಸ್ಯೆಗಳನ್ನು ಕೂತು ಅಲ್ಲಿ ಸಮಸ್ಯೆಗಳಿಗೆ ಪರಿಹಾರನ ಕಂಡುಹಿಡ್ಕೊಳ್ಳೋದಕ್ಕಂತ ಇರತಕ್ಕಂಥ ಒಂದು ಅಧಿವೇಶನದಲ್ಲಿ ಏನಿದು ರಂಪಾಟ? ಇವ್ರಿಗಿದು ಶೋಭೆ ತರುತ್ತಾ? ಪುರಾಣಿಕ್ ಸರ್, ನೀವು ಹೇಳಬೇಕು, ದೊಡ್ಡ ದೊಡ್ಡ ನಾಯಕರ ದೊಡ್ಡತನದ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಇದನ್ನ ನಾವು ಪಕ್ಷಾತೀತವಾಗಿ ಒಂದು ಸತ್ಯವನ್ನ ಕಂಡುಹಿಡಿಯುವ ರೀತಿಯಲ್ಲಿ ನಾವು ವಿಚಾರ ಮಾಡಬೇಕು, ಮತ್ತೆ ಅದು ಹೊರ ಬರಬೇಕು. ನೀವು ಅವ್ರು ಯಾರೋ ಹೇಳಿದ್ದನ್ನ ಕೇಳಿ ಇಲ್ಲಿ ಮಾತಾಡ್ತಾ ಇದ್ದೇವೆ. ಆದ್ರೆ ಇದಕ್ಕೊಂದು ನೈತಿಕ ತಳಹದಿಯನ್ನ ಇಟ್ಕೊಂಡು ಮಾತಾಡೋದಾದ್ರೆ, ಯಾವ ಒಬ್ಬ ಮಹಿಳೆಯ ಬಗ್ಗೆ ಶಾಸಕನಾಗ್ಲಿ ಅಥವಾ ಯಾರೇ ಆಗ್ಲಿ ಆ ರೀತಿಯ ಶಬ್ದಗಳನ್ನ ಬಳಸಿದ್ರೆ ಅದು ಖಂಡನೀಯ. ಅದು ಅಲ್ಲಿ ಸ್ಪೀಕರ್ ಅವರು ಚೇರ್ಮನ್ ಇದ್ದಾರೆ, ಅವ್ರು ಮಾಡ್ತಾರೆ. ಇನ್ನೊಂದು ಪಾಯಿಂಟ್, ನಮ್ಮ ಮಿತ್ರರು ಆಗ್ಲೇ ಇನ್ನೊಬ್ರು ಮಾತಾಡ್ತಾ ಇದ್ರೆ ಹೇಳಿದ್ರು, ಈ ಒಂದು ವಿಷಯವನ್ನ ಪರಿಶೀಲಿಸಿ
ಅದಕ್ಕೆ ಸೂಕ್ತವಾದ ಪರಿಹಾರವನ್ನ ಶಾಂತಿಯುತವಾಗಿ ಮತ್ತು ಸೌಹಾರ್ದಯುತವಾಗಿ, ಅಂದ್ರೆ ಈಗ ಪಾರ್ಲಿಮೆಂಟರಿ ಡಿಬೇಟ್ ಅಂತಂದ್ರೇನು ಬಹಳ ಒಂದು ಅತ್ಯಂತ ಘನತೆವೆತ್ತ ಸಭೆ ಯಾವುದು ನಮ್ಮ ಶಾಸಕಾಂಗ ಸಭೆ. ಆ ಶಾಸಕಾಂಗ ಸಭೆಯಲ್ಲಿ ಯಾವುದೇ ಚರ್ಚೆ ಆದರೂ ಜನ ಮೆಚ್ಚುವಂತಿರ್ಬೇಕು. ಆಮೇಲೆ ಜನರಿಗೆ ನಮ್ಮ ಶಾಸಕರು ಏನು ಪ್ರತಿನಿಧಿಗಳನ್ನ ನಾವು ಆರಿಸಿ ಕಳಿಸಿದ್ದೇವೆ ಅವ್ರ ಬಗ್ಗೆ ಗೌರವ ಬರುವಂತಿರ್ಬೇಕು, ಮತ್ತೆ ಅವರ ಒಂದು ಪ್ರಾಮಾಣಿಕತೆಯನ್ನ ಹೊರೆ ಹಚ್ಚುವ ಒಂದು ಅವಕಾಶ ಇರಬೇಕು. ಅವೆಲ್ಲವನ್ನು ಕಳ್ಕೊಂಡಿದ್ದೇವೆ ಅಂತಕ್ಕಂಥದ್ದು ನನಗೆ ಅನಿಸ್ತದೆ ದುಃಖಕರವಾದ ಕಾರಣ. ಪ್ರತಿನಿತ್ಯ ಈ ರೀತಿಯ ಶಬ್ದಗಳ ಅಥವಾ ಕೆಲವು ಅನವಶ್ಯಕ ಪದಗಳ ಬಳಕೆಯಿಂದ ಇಡೀ ಒಂದು ಒಂದು ಶಾಸನ ಸಭೆಯ ಸಮಯವನ್ನ ಹಾಳು ಮಾಡ್ತಾ ಇದ್ದೇವೆ ಅಂತಕ್ಕಂಥ. ಆಮೇಲೆ ಸ್ಪೀಕರ್ ಚೇರ್ಮನ್ ಇದಾರಲ್ಲ, ಆ ಸಭಾಪತಿಗಳ ಚೇಂಬರ್ ಅಲ್ಲಿ ಇಬ್ಬರನ್ನು ಕರೆಸಿ ಸಭಾಪತಿಗಳು ಅವರನ್ನ ಬಹುಶಃ ನೀವು ಹೇಳಿದ್ದು ಈ ರೀತಿ ಇರ್ಬೋದು, ನೀವು ಹೇಳಿದ್ದು ಈ ರೀತಿ ಇದೆ, ಆದ್ದರಿಂದ ಇದು ಪರಸ್ಪರ ಇವೆರಡನ್ನು ನಾನು ತೆಗೆದು ಹಾಕಿದ್ದೇನೆ, ಇದಕ್ಕೆ ನೀವು ಕ್ಷಮೆ ಕೋರಬೇಕು ಅಂತಕ್ಕಂಥದ್ದು ಸತ್ಯಕ್ಕೆ ಹತ್ತಿರವಾದ್ರೆ ಅದನ್ನ ಕ್ಷಮೆ ಕೇರುವ ರೀತಿಯಲ್ಲಿ ಅಲ್ಲಿಯೇ ಪರಸ್ಪರವಾಗಿ ತೀರ್ಮಾನ ಮಾಡ್ತಾರೆ. ಆದ್ರೆ ಈ ಎಲ್ಲಾ ಪಕ್ಷದ ಸದಸ್ಯರುಗಳಿದಾರಲ್ಲ ಅವ್ರಿಗೆ ಏನೋ ಒಂದು ಕಾಯ್ತಾ ಇರ್ತಾರೆ, ಏನೋ ಒಂದ್ ತಕ್ಷಣ ಅವ್ರು ಹೇಳಿದ್ರಲ್ಲ ರಾಜ್ಯದ ಜನರ ಸಮಸ್ಯೆಯನ್ನ ಕುರಿತು ಚರ್ಚೆ ಮಾಡ್ಬೇಕು ನಾವು. ಈಗ ನೋಡಿ ಎಷ್ಟೊಂದು ತಾಯಂದಿರು ಬಾಣಂತಿಯರು 24 ಜನ ತಾಯಂದಿರು ತಾವು ಜೀವವನ್ನ ಕೊಟ್ಟು ತಮ್ಮ ಒಂದು ಮರಣವನ್ನ ಹೊಂದಿ ಮಕ್ಕಳನ್ನ ಅನಾಥರಾಗಿ ಮಾಡಿದ್ದಾರೆ. ಅದು ಒಂದು ದೊಡ್ಡ ಸಮಸ್ಯೆ. ಬೇರೆ ಏನಾದ್ರೂ ನಾವು ಹಣಕಾಸು ತಂದು ಉದ್ಧಾರ ಮಾಡಬಹುದು. ಈ ರೀತಿ ಅಂದ್ರೆ ಏನಾಯ್ತು, ಅಲ್ಲಿ ಕೊಡ್ತಕ್ಕಂಥ ಔಷಧಿ ಮತ್ತೆ ಸರ್ಕಾರಿ ಆಸ್ಪತ್ರೆಗಳಿರ್ತಕ್ಕಂಥ ಒಂದು ದುಸ್ಥಿತಿ ಬಗ್ಗೆ ನಾವು ಮಾತಾಡ್ಬೇಕು ಹೊರತು ಈ ರೀತಿಯ ಸನ್ನಿವೇಶಗಳನ್ನ ದೊಡ್ಡದಾಗಿ ಮಾಡ್ಕೊಂಡು ಇಡೀ ಸಭೆಯೇ ನಡೆದ ರೀತಿಯಲ್ಲಿ ಏನೋ ಒಂದು ದೊಡ್ಡ ಘೋರ ಅಪರಾಧ ಆಗಿದೆ ಅನ್ನುವ ರೀತಿಯಲ್ಲಿ ಅದನ್ನು ಬಿಂಬಿಸಿ ನಾವು ರಾಜ್ಯದ ಜನತೆಯ ಒಂದು ದಿಕ್ ತಪ್ಪಿಸ್ತಕ್ಕಂಥದ್ದು ಮಾಡ್ತಿದ್ದೇವೆ ಅಂತಕ್ಕಂಥ ಸಂಶಯ ಬರುತ್ತೆ ನನಗೆ. ಕಾರಣ ಏನು, ಈ ರಾಜಕೀಯ ನಾಯಕರುಗಳು ಇದನ್ನ ಕಾಯ್ತಾ ಇರ್ತಾರೋ ಅಥವಾ ಏನೋ ಇದಕ್ಕೊಂದು ಸ್ಪಾರ್ಕ್ ಇದ್ದಂಗೆ ಎಲ್ಲೋ ಒಂದು ಕಿಡಿ ಬರುತ್ತೆ, ಕಿಡಿಯನ್ನೇ ಬೆಂಕಿ ಹೊತ್ತಿಸ್ತಕ್ಕಂಥ ರೀತಿಯಲ್ಲಿ ಇದಾಗ್ತಾ ಇದೆ. ಇದಾಗಬಾರ್ದು. ನಮ್ಮ ಪ್ರಕಾರ ನಮ್ಮ ಒಂದು ರಾಜ್ಯದ ಒಂದು ಗೌರವದ ದೃಷ್ಟಿಯಲ್ಲಿ ಅತ್ಯಂತ ಪ್ರಗತಿಪರ ರಾಜ್ಯ ಅಂತಕ್ಕಂಥ ಕರ್ನಾಟಕದ ಜನಪ್ರತಿನಿಧಿಗಳು ಈ ರೀತಿಯ ಭಾಷೆಯನ್ನ ಬಳಸೋದು ಅಥವಾ ಒಂದು ಬಳಸಿದ್ರೆ ಅದು ತಪ್ಪು ಅಂತಕ್ಕಂಥದ್ದನ್ನು ಒಪ್ಪಿಕೊಂಡು ಕ್ಷಮೆ ಕೇಳ್ತಕ್ಕಂಥದ್ದು, ಜೊತೆಗೆ ಸಭೆಯನ್ನು ನಡೆಸಿಕೊಡ್ಲಿಕ್ಕೆ ಒಂದು 5-10 ನಿಮಿಷದಲ್ಲಿ ಚೇರ್ಮನ್ ರೂಮ್ಗೆ ಹೋಗಿ ಎಲ್ಲ ಸಾಲ್ವ್ ಮಾಡ್ಬೋದು. ಯಾಕೆ ಮಾಡ್ಲಿಲ್ಲ ಅಂದ್ರೆ ಏನಾಯ್ತು, ರಾಜಕೀಯದ ಉದ್ದೇಶದಿಂದ ಪ್ರಚಾರಕ್ಕೋಸ್ಕರ ತಮ್ಮ ಒಂದು ತಪ್ಪುಗಳನ್ನ ಅಥವಾ ತಮ್ಮ ಒಂದು ಭಾವನೆಗಳನ್ನ ಪ್ರದರ್ಶಿಸುವ ಒಂದು ನಿಷ್ಠೆಯನ್ನ ಅಥವಾ ಯಾವುದೇ ರೀತಿಯ ಒಂದು ಭಾವಾವೇಶವನ್ನ ತೋರಿಸ್ತಾ ಇದ್ದಾರೆ ಅಂತ. ಎಮೋಷನಲ್ ಇಶ್ಯೂ, ಇಟ್ಸ್ ಪ್ಯೂರ್ಲಿ ಅನ್ ಎಮೋಷನಲ್ ಇಶ್ಯೂ ವಿಚ್ ಶುಡ್ ಹ್ಯಾವ್ ಬೀನ್ ಸೆಟಲ್ಡ್ ಇನ್ ದಿ ಚೇಂಬರ್ ಆಫ್ ದಿ ಚೇರ್ಮನ್. ವೆರಿ ನೈಸ್ ಸರ್, ವೆರಿ ನೈಸ್, ವೆರಿ ನೈಸ್. ರಾಜ್ಯಾಂಗದ ಸಂದರ್ಭದಲ್ಲಿ ಆಗಿರುವಂತಹ ಅಚಾತುರ್ಯಕ್ಕೆ ಯಾವ ರೀತಿಯ ನಿರ್ಧಾರಗಳಿಗೆ ಬರಬಹುದು ಅಂತೇಳಿ ರಾಜಕೀಯ ವಿಶ್ಲೇಷಕರು ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಭಾರತ ಸಂವಿಧಾನ ಅಂದಾಗ 75 ವರ್ಷಗಳ ಇತಿಹಾಸ. ನಮಗೆ ಮೊದಲಿಗೆ ನೆನಪಿಗೆ ಬರುವಂತಹ ವ್ಯಕ್ತಿತ್ವ ಅಂದರೆ ಡಾಕ್ಟರ್ BR ಅಂಬೇಡ್ಕರ್. ಏನು ಕೇಂದ್ರ ಗೃಹ ಸಚಿವರು ಅಂತ ಸಂದರ್ಭದಲ್ಲಿ ನೆನಪಿಗೆ ಬರೋದು ಅಮಿತ್ ಶಾ. ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರ ಅಮಿತ್ ಶಾ. ಅಂಬೇಡ್ಕರ್ ಅನ್ನೋದೇ ಪ್ಯಾಷನ್ ಅಂದ್ಬಿಟ್ಟಿದ್ದಾರೆ ಅಮಿತ್ ಶಾ ಅವರು. ಅಂಬೇಡ್ಕರ್ ಅಂಬೇಡ್ಕರ್ ಅಂಬೇಡ್ಕರ್, ಯಾವಾಗಲೂ ಅಂಬೇಡ್ಕರ್ ಜಪ ಮಾಡ್ತಾರಾ ಅಂತ ಕಾಂಟೆಕ್ಸ್ಟ್. ದೇಶದಾದ್ಯಂತ ಅಮಿತ್ ಶಾ ಹೇಳಿಕೆಗೆ ಖಂಡನೆ ವ್ಯಕ್ತವಾಗಿದೆ. ಸಂಸತ್ ಉಭಯ ಸದನಗಳಲ್ಲೂ ಅಮಿತ್ ಶಾ ಹೇಳಿಕೆ ಸದ್ದುಗದ್ದಲವನ್ನು ಹೆಚ್ಚು ಮಾಡಿದೆ. ರಾಜ್ಯದಲ್ಲೂ ಕಾಂಗ್ರೆಸ್ ನಾಯಕರು ಅಮಿತ್ ಶಾ ಹೇಳಿಕೆಗೆ ವಿರೋಧ ಅಥವಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಧಾನಸಭೆ ಪರಿಷತ್ನಲ್ಲಿ ಕಾಂಗ್ರೆಸ್ ಈ ಬಗ್ಗೆ ಪ್ರತಿಭಟನೆಯನ್ನು ಮಾಡಿದೆ. ನನಗೆ ಆಶ್ಚರ್ಯ ಅಂತ ಅನಿಸಿದ್ದೇನು ಅಂದರೆ, ಕಾಂಗ್ರೆಸ್ಸು BJP ಇಬ್ಬರು ಕೈಯಲ್ಲೂ ಪಟಗಳಿದ್ವು, ಇಬ್ಬರು ಕೈಯಲ್ಲೂ ಅಂಬೇಡ್ಕರ್ ಪಟಗಳಿದ್ವು. ಅದು ಯಾರು, ಯಾಕೆ, ಯಾವ ಕಾಂಟೆಕ್ಸ್ಟಲ್ಲಿ ಹೋರಾಟ ಮಾಡ್ತಿದ್ರು ಜನಕ್ಕಂತೂ ಅರ್ಥ ಆಗಿಲ್ಲ. ಕಡೆ ಪಕ್ಷ ಹೋರಾಟ ಮಾಡ್ತಿದ್ದವ್ರಿಗಾದರೂ ಅರ್ಥ ಆಯ್ತಾ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಅಮಿತ್ ಶಾ ಹಾಗಾದ್ರೆ ಏನು ಹೇಳಿದ್ರು ಬನ್ನಿ ನೋಡೋಣ. मान्यवर अभी एक फैशन होगा है अंबेडकर 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 अंबेडकर। इतना नाम अगर भगवान का लेते तो 7 जन्मों तक स्वर्ग मिल जाता। मान्यवर अभी एक फैशन होगा है अंबेडकर 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 अंबेडकर। इतना नाम अगर भगवान का लेते तो 7 जन्मों तक स्वर्ग मिल जाता। मान्यवर अभी एक फैशन होगा है अंबेडकर 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 अंबेडकर। इतना नाम अगर भगवान का लेते। ಚಂಬಿ ಪುರಾಣಿಕ್ ಸರ್, ನೀವು ಹೇಳಬೇಕು. ಕೇಂದ್ರ ಗೃಹ ಸಚಿವರು ಅಂದ ಸಂದರ್ಭದಲ್ಲಿ BJPಯ ಕೆಲವು ನಾಯಕರು ಅಮಿತ್ ಶಾ ಅವರ ಸ್ಟೇಟ್ಮೆಂಟ್ಗೆ ಅಲ್ಲಿ ಟೇಬಲನ್ನು ತಟ್ಟಿರಬಹುದು, ಆದರೆ ದೇಶವೇ ಅವರ ಹೇಳಿಕೆಯನ್ನು ಖಂಡಿಸ್ತಾ ಇದೆ. ಸರ್, ಏನು ಹೇಳ್ತೀರ ಇದ್ರ ಬಗ್ಗೆ? ಇದು ಮತ್ತೊಂದು
ಶೋಚನೀಯ ಮತ್ತು ಅವಾಯ್ಡಬಲ್, ಅಂದ್ರೆ ಅನಗತ್ಯವಾಗಿ ಇದನ್ನ ಅವರು ಆ ಪದವನ್ನ ರಿಪೀಟ್ ಮಾಡ್ತಾರೆ. ಅಂದ್ರೆ ರಿಪೀಟ್ ಮಾಡಿದ್ ಏನಾಯ್ತು, ಅಂಬೇಡ್ಕರ್ 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 ಅಂತ ಅನ್ನೋ ಬದಲು ಅಂಬೇಡ್ಕರ್ ಅವರ ಹೆಸರನ್ನ ಪ್ರತಿ ಸಾರಿಯೂ ಬಳಸುವ ನೀವು ಅಂತ ಅವ್ರು ಹೇಳ್ಬೇಕಾಗಿತ್ತು. ಬಹುಶಃ ಅವರು ತಮ್ಮ ವಾಗ್ಚರಿಯ ಸ್ಟೈಲ್ ನಲ್ಲಿ ಮಾತ್ರ ಬಿಜೆಪಿ ಆರೇಟರ್ ಟೈಪ್ ಇದೆಯಲ್ಲ, ಆ ಇದರಲ್ಲಿ ಅದನ್ನ ಹೇಳ್ಬಿಟ್ಟು ಇನ್ನೊಂದು ವಾಕ್ಯ ಹೇಳ್ತಾರೆ, ಏನು ಇದ್ರ ಬದಲು ದೇವರ ಹೆಸರನ್ನ ಹೇಳಿದ್ರೆ ನಿಮಗೆ ಪುಣ್ಯ ಅಥವಾ ಒಳ್ಳೇದಾಗ್ತಾ ಇತ್ತು ಅಂತ. ಈ ರೀತಿಯ ಬಳಕೆಯಿಂದ ಒಂದು ದೊಡ್ಡ ಭಾವನಾತ್ಮಕವಾದ ಮತ್ತು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೋ ಅಂತಕ್ಕಂತ ಒಂದು ಅನುಮಾನ ಬರುವ ರೀತಿಯಲ್ಲಿ ಅವರ ಒಂದು ಏನು ಪದಗಳು ಅಥವಾ ಬಳಸಿದ ವಾಕ್ಯಗಳಲ್ಲಿ ಕಾಣ್ತಾ ಇದೆ. ಅದು ತಪ್ಪು. ಇವರು ಅಮಿತ್ ಶಾ ಅವರು, ನಾನೇನಾದ್ರೂ ಅಂಬೇಡ್ಕರ್ ಅವರ ಬಗ್ಗೆ ನನಗೆ ನಿಜವಾಗ್ಲೂ ಸಂಪೂರ್ಣ ಗೌರವ ಇದೆ, ನಮ್ಮ ಇಡೀ ಪಕ್ಷ ಅಂಬೇಡ್ಕರ್ ಅವರಿಗೆ ಯಾವ ಗೌರವವನ್ನ ಕೊಡ್ಬೇಕಂತ ಕೊಟ್ಟಿದ್ದೇವೆ ಮತ್ತು ಅವರ ತತ್ವಗಳನ್ನು ಪಾಲಿಸಿದ್ದೇವೆ. ಅದರಿಂದ ಯಾರಿಗಾದ್ರೂ ಈ ಮನಸ್ಸಿನಲ್ಲಿ ಇದನ್ನ ತಪ್ಪು ಭಾವನೆ ಇದ್ರೆ ನಾನು ಅದಕ್ಕೆ ವಿಷಾದಿಸ್ತೇನೆ ಅಂತ ಹೇಳಿದ್ರೆ ಇದು ಮುಗಿದೋಗ್ತಾ ಇತ್ತು. ಏನಾಯ್ತು ಅಂದ್ರೆ, ಇದು ಆಗ್ಲೇ ಹೇಳಿದ್ನಲ್ಲ ನಾನು, ಯಾವ್ದೋ ಒಂದು ಸ್ಪಾರ್ಕ್, ಆ ಕಿಡಿಯನ್ನ ತಗೊಂಡು ಇನ್ನೊಂದ್ ಕಡೆಗೆ ಬೆಂಕಿ ಹಚ್ಚಂತ ಜನ ಜಾಸ್ತಿ ಇರ್ತಾರೆ. ಅದನ್ನೇ ಅಲ್ಲಿ ಪೆಟ್ರೋಲ್ ಹಾಕೋದ್ರ ಜೊತೆಗೆ ಬೇರೆ ಇನ್ಯಾವ ರೀತಿಯ ಕಚಡ ಅಂಶಗಳನ್ನ ಹಾಕ್ಬಿಟ್ಟು ಅದು ದೊಡ್ಡ ದೊಳ್ಳೂರಿ ಆಗ್ತದೆ. ಅಂದ್ರೆ ಅಲ್ಲಿಗೆ ಏನಾಯ್ತು, ಮನುಷ್ಯನ ಪೈಶಾಚಿಕ ಮನೋಭಾವನೆಯನ್ನ ವ್ಯಕ್ತಪಡಿಸ್ತಕ್ಕಂತ ಅನೇಕ ಒಂದು ದುರ್ಘಟನೆಗಳು ನಡೀತಕ್ಕಂಥ ಸನ್ನಿವೇಶವನ್ನು ನಾವು ನೋಡಿದ್ದೇವೆ. ಆದ್ರೆ ದುರದೃಷ್ಟವಶಾತ್ ಬಹುಶಃ ಅಮಿತ್ ಶಾ ಅವರು ಬಹಳ ಚಾಣಕ್ಯ ಅಂತಕ್ಕಂತ ಒಂದು ಪ್ರಖ್ಯಾತಿಯನ್ನ ಪಡೆದಿದ್ದಾರೆ. ಅವರು ಈ ಮಾತಿನಲ್ಲಿ 3 ಸಾರಿ ಅಂಬೇಡ್ಕರ್ ಬಳಸೋದು ಮತ್ತು ದೇವರನ್ನ ನೀವು ಪ್ರಾರ್ಥನೆ ಮಾಡಿದ್ರೆ ಅಂಬೇಡ್ಕರ್ ಅವರನ್ನ ಬಿಟ್ಟು ಅಂತಕ್ಕಂತ ಅರ್ಥದಲ್ಲಿ ಆ ಒಂದು ಭಾವನೆಯನ್ನ ಅವರಾದ್ರೂ ಒಳಗಡೆ ಇರ್ಲಿಕ್ಕಿಲ್ಲ. ಅದನ್ನ ಸ್ಪಷ್ಟಪಡಿಸಿದ್ರೆ ಬಹುಶಃ ಇಷ್ಟು ಗಲಾಟೆ ಆಗ್ತಾ ಇರ್ಲಿಲ್ಲ. ಒಂದು. ಎರಡನೇದು, ಇದೆಲ್ಲ ಆದ್ಮೇಲೆ ಪಾರ್ಲಿಮೆಂಟಿನ ಹೊರಗಡೆ ಮೆಟ್ಲಲ್ಲಿ ಒಬ್ಬ ಲೇಡಿ, ನಾಗಾಲ್ಯಾಂಡಿನ ಒಬ್ಬ ಲೇಡಿ ಅವ್ರ ಬಗ್ಗೆ ತಳ್ಳಿ ಅವರಿಗೆ ಗಾಯ ಆಗಿರೋದು ಅಥವಾ ಅವರಿಗೆ ಒಮ್ಮೆಲೆ ಆಗಿರೋದು, ಮತ್ತೆ ಇಬ್ಬರು ಹಾಸ್ಪಿಟ್ಲಿಗೆ ಹೋಗಿರ್ತಕ್ಕಂಥ ಸಂಸದರು, ಸಣ್ಣ ಹುಡುಗರು ಕಾಲೇಜಲ್ಲಿ ಸ್ಕೂಲ್ನಲ್ಲಿ ಜಗಳ ಮಾಡ್ತಾರೆ. ಸಂಸತ್ತಿನ ಏನು ಇಡೀ ದೇಶದ ಸಂವಿಧಾನವನ್ನ ರಕ್ಷಣೆ ಮಾಡಿ ಜನರ ಕಲ್ಯಾಣವನ್ನ ಚರ್ಚೆ ಮಾಡಿ ಕಾರ್ಯಕ್ರಮಗಳನ್ನ ಅನುಮೋದಿಸ್ತಕ್ಕಂಥ ಅಥವಾ ಟೀಕಾತ್ಮಕವಾಗಿ ಪರಿಶೀಲಿಸ್ತಕ್ಕಂಥವರು ಈ ರೀತಿಯ ಸನ್ನಿವೇಶಕ್ಕೊಳಗಾಗ್ತಾರೆ. ಅಂದ್ರೆ ನಮ್ಮ ಪಾರ್ಲಿಮೆಂಟ್ಗೆ ಮುಂದೆ ಯಾವ ರೀತಿಯ ಗಂಡಾಂತರ ಬಂದಿದೆಯೋ ಅಥವಾ ಪಾರ್ಲಿಮೆಂಟರಿ ಡಿಬೇಟ್ ಅಂಡ್ ಡಿಸ್ಕೋರ್ಸ್ ಅಂತಕ್ಕಂಥ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಂತಕ್ಕಂಥದ್ದನ್ನ ನಾವು ಯಾವತ್ತು ತಲುಪ್ತೇವೆ, ಅದಿತ್ತು 50 ಮತ್ತು 60ರ ದಶಕದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವ್ರು ಇದ್ದಾಗ ಆ ಒಂದು ಘನತೆಯನ್ನ ಎತ್ತಿ ಹಿಡಿತಕ್ಕಂಥ ಸ್ಪೀಕರ್ಗಳು ಇದ್ರು. ಒಂದು ರೀತಿ ಹೀಗಾಗಿದೆ ಏನಾಗಿದೆ ಅಂದ್ರೆ ಸ್ಪೀಕರ್ ಸಹ ಪಕ್ಷಪಾತಿ ಎನ್ನುವ ರೀತಿಯಲ್ಲಿ ವಿರೋಧ ಪಕ್ಷಗಳು ಆಪಾದಿಸ್ತಕ್ಕಂಥದ್ದು, ಮತ್ತೆ ಆಡಳಿತ ಪಕ್ಷದವರು ವಿರೋಧ ಪಕ್ಷದವರನ್ನ ಒಟ್ಟಾಗಿ ಅವ್ರ ಮೇಲೆ ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ಕೂಗಾಡ್ತಕ್ಕಂಥದ್ದು ಅದ್ಯಾವ ಆಗ್ಬಾರ್ದು. ಯಾಕಂದ್ರೆ ಪಾರ್ಲಿಮೆಂಟಿನ ಪ್ರತಿಯೊಂದು ಗಂಟೆಗೂ ಸುಮಾರು 10 ರಿಂದ 15 ಕೋಟಿ ರೂಪಾಯಿ ಖರ್ಚಾಗತ್ತೆ ಅಂತ ಕೇಳಿದ್ದೇವೆ. ಅದರಿಂದ ಅಲ್ಲಿರ್ತಕ್ಕಂತ ಒಂದು ಜನರ ಸಮಸ್ಯೆಗಳನ್ನ ಸ್ಪಂದಿಸಬೇಕು. ಮತ್ತು ಇದು ಒಂದು ರೀತಿಯಲ್ಲಿ ವಿಷಾದನೀಯವಾದ ಸಂಗತಿ. ಇದನ್ನು ಅಮಿತ್ ಶಾ ಅವರೇ ತಕ್ಷಣ ಅವರು ಒಂದು ರೀತಿಯಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ದೇಶಕ್ಕೆ ಇದು ಒಂದು ರೀತಿಯಲ್ಲಿ ಕಿಚ್ಚು ಹತ್ತಕ್ಕಂಥದ್ದು ಸ್ಪ್ರೆಡ್ ಆಗ್ಬೋದು, ಆಗುತ್ತೆ. ಎಷ್ಟೋ ಸಾರಿ ಮೈ ವರ್ಡ್ ಟು ಯುವರ್ ವರ್ಡ್ ಆ ರೀತಿಯ ಭಾವನಾತ್ಮಕವಾಗಿ ಒಂದು ಕಮ್ಯುನಿಕೇಶನ್ ಇದೆಯಲ್ಲ, ಅದು ಅನ್ಕೊಂಡಂತ ರೀತಿಯಲ್ಲಿ ಹೋಗ್ಬಿಟ್ಟು ದೊಡ್ಡ ಒಂದು ಗಾಳಿ ಕೊಟ್ಟಂತ ರೀತಿಯಲ್ಲಿ ಬೆಂಕಿ ಹಚ್ಚಿ ಆ ರೀತಿಯಲ್ಲಿ ಅನಿವಾರ್ಯ ಒಂದು ದುರದೃಷ್ಟಕರವಾದ ಸನ್ನಿವೇಶ ಅಂತಕ್ಕಂಥ ನನ್ನ ಭಾವನೆ. ಆ ಭಾವನೆಗೆ ಕಾರಣ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡೂ ಪಾರ್ಲಿಮೆಂಟ್ ಅಲ್ಲಿ ತಮ್ಮ ಕರ್ತವ್ಯವನ್ನು ನಿಭಾಯಿಸುವಲ್ಲಿ ಸೋತಿದ್ದಾರೆ ಅಥವಾ ವಿಫಲರಾಗಿದ್ದಾರೆ ಅಂತಕ್ಕಂಥ. ಅರುಣ್ ಅವರೇ, ನೀವು ಹೇಳಬೇಕು, ರಾಜ್ಯ ಅಂದಾಗ ಸಿ.ಟಿ. ರವಿ, ರಾಷ್ಟ್ರ ಅಂದಾಗ ಅಮಿತ್ ಶಾ ಅವರು ದೊಡ್ಡ ದೊಡ್ಡ ವ್ಯಕ್ತಿತ್ವ, ದೊಡ್ಡ ದೊಡ್ಡ ಸ್ಥಾನವನ್ನು ಅಲಂಕರಿಸಿದವರ ಬಾಯಲ್ಲಿ ಇಂಥ ಮಾತುಗಳು ಅಂದಾಗ ದೇಶದಲ್ಲಿ BJP ಹಂತ ಹಂತವಾಗಿ ಜನರ ಮನಸ್ಸಿನೊಳಗೆ ಕೆಳಸ್ಥಿತಿಗೆ ಹೋಗೋದಕ್ಕೆ ಇಂಥ 4 ಉದಾಹರಣೆ ಸಾಕಾಗೋದಿಲ್ವಾ? ಆಧಾ ಅಧೂರಾ ಜ್ಞಾನ್ ಖತರಾ ಮೇರೆ ಲಿಯೇ ಭಿ ಹೈ ದೇಶ್ ಕೆ ಲಿಯೇ ಭಿ ಹೈ ಅಂತ. ಆದರೆ ಇದು ಆಧಾ ಅಧೂರ ಜ್ಞಾನ ಅಲ್ಲ, ಸಂಪೂರ್ಣವಾಗಿ ಕಾಂಗ್ರೆಸ್ನವರಿಗೆ ಪಟ್ಟಿ ಗೊತ್ತಿದೆ ಏನೋ ಅಮಿತ್ ಶಾ ಅವರು ಯಾವ ಭಾವನೆಯಲ್ಲಿ ಹೇಳಿದ್ರು ಅಂತ. ಆದರೆ ಈ ದೇಶದ ಜನರ ದಾರಿ ತಪ್ಪಿಸ್ಬೇಕಲ್ವಾ? ಈಗಷ್ಟೇ ಹೇಳಿದ್ರು, ಈಗಷ್ಟೇ ಸಿ.ಟಿ. ರವಿ ಅವರ ಹೇಳಿಕೆ ಬಗ್ಗೆ ಸಭಾಧ್ಯಕ್ಷರ ಬಗ್ಗೆ ಗೌರವ ಇದೆಯಾ ಅಂತ ಕೇಳಿದ್ರು. ಸಭಾಧ್ಯಕ್ಷರ ರೂಲಿಂಗ್ ನಲ್ಲಿ ಮಾತನಾಡಿದ ಶಬ್ದಗಳನ್ನು ಯಾಕೆ ಹೇಳ್ತಾ ಇಲ್ಲ? ಸಭಾಧ್ಯಕ್ಷರು ಹೇಳಿದ್ರು ಏನು ಅಂತ ಹೇಳಿದ್ರು, ಈ ಹೇಳಿಕೆ ಮತ್ತು ಪ್ರತಿ ಹೇಳಿಕೆ ಬಗ್ಗೆ ಸ್ಪಷ್ಟತೆ ಇಲ್ಲ, ವಾಯ್ಸ್ ಇಲ್ಲ, ಸರಿಯಾದ ವಿಡಿಯೋ ಯಾವುದೇ ಎವಿಡೆನ್ಸ್ ಇಲ್ಲ, ಆದ್ದರಿಂದ ನಾವು ಕಡತದಿಂದ ತೆಗೆದು ಹಾಕುತ್ತೇವೆ ಅಂತ ಹೇಳಿದ್ದನ್ನು
ಮುರಿಮಾಚಿ ಅರ್ಧವನ್ನು ಮಾತ್ರ ಇದ್ಮೇಲೆ ತಾನೇ ಅದೇನೋ ಹೇಳ್ತಾರಲ್ಲ, ತೆಗೆದಾಕದಂದ್ರೆ ಏನು ಅಂತ ಹೇಳಿ ದಯಮಾಡಿ. ಓಕೆ ಅರುಣ್ ಅವರೇ, ನೀವು ಇದ್ರೆ ಮಾತ್ರ ತೆಗೆದಾಕಬಹುದು. ಅರುಣ್ ಅವರೇ, ಅರುಣ್ ಅವರೇ, ತೆಗೆದಾಕ್ಬೇಕು ಅಂತ ಅರುಣ್ ಅವರೇ, ಅರುಣ್ ಅವರೇ, ಅರುಣ್ ಅವರೇ, ಒಂದ್ ನಿಮಿಷ, ಬಾಲಕೃಷ್ಣ ಅವರೇ ಒಂದ್ ನಿಮಿಷ. ಅರುಣ್ ಅವರೇ, ಅರುಣ್ ಅವರೇ, ಅರುಣ್ ಅವರೇ, ಹಾಕುವುದು ಅಂದ್ರೆ ಏನು? ನೋಡಿ ಸಿಂಪಲ್ ಆಗಿ ಹೇಳ್ತಿದ್ದೀರಿ, ಸಿಂಪಲ್ ಆಗಿ ಹೇಳ್ತಿದ್ದೀರಿ. ಅಲ್ಲಿ ವಿಧಾನ ಮಂಡಲದಲ್ಲಿ ಕಾಂಗ್ರೆಸ್ನವರು ಹೇಳಿದ ಹೇಳಿಕೆಯನ್ನು ನಮೂದು ಮಾಡಿದ್ರು. ಸಿ.ಟಿ. ರವಿಯವರು ಈಗ ಹೇಳಿದ್ದಾರೆ ಅನ್ನುವಂಥದ್ದು ಇದನ್ನು ಹೇಳಿಲ್ಲ. ಓಕೆ ಓಕೆ ಅರುಣ್ ಅವರೇ, ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಇವತ್ತು ರಾಷ್ಟ್ರ ರಾಜಕಾರಣದ ಬಗ್ಗೆ ಈಗ ಮಾತಾಡ್ತಾ ಇದ್ದೀವಿ ನೋಡಿ. ಬಿಜೆಪಿ ಅಂದಾಗ ಅರುಣ್ ಅವರೇ, ಅರುಣ್ ಅವರೇ, ಅರುಣ್ ಅವರೇ, ಸಭಾಧ್ಯಕ್ಷರು ಮಾಡಿದ ಅರುಣ್ ಅವರೇ, ನಿಮ್ಮ ಸ್ಟ್ಯಾಂಡ್ ಬಗ್ಗೆ ನೀವು ಕ್ಲಿಯರ್ ಮಾಡಿ. ಅರುಣ್ ಅವರೇ, ನಮ್ಮ ಸ್ಟ್ಯಾಂಡ್ ಮಹಿಳೆಯರ ಪರವಾಗಿಲ್ಲ. ನಮ್ಮ ಸ್ಟ್ಯಾಂಡ್ ಸಮಯ ಹಿಂಗೆ ಹೋಗುತ್ತೆ. ನಮ್ಮ ಸ್ಟ್ಯಾಂಡ್ ಮಹಿಳೆಯರ ಪರವಾಗಿ ನಾವಿಲ್ಲ. ನಮ್ಮ ಸ್ಟ್ಯಾಂಡ್ ಅಂಬೇಡ್ಕರ್ ಪರವಾಗಿಲ್ಲ. ನಮ್ಮ ಸ್ಟ್ಯಾಂಡ್ ಸಂವಿಧಾನ ಪರವಾಗಿಲ್ಲ. ನಮ್ಮ ಸ್ಟ್ಯಾಂಡ್ ಭಾವನಾತ್ಮಕತೆ ಮೇಲಿದೆ. ಓಕೆ ರಿಷಿಕ್ ಅವರೇ, ಬರೀ ರಾಜ್ಯದ ಸಿ.ಟಿ. ರವಿ ಅವ್ರ ಬಗ್ಗೆ ಅಮಿತ್ ಶಾ ಹೇಳಿಕೆ ಬಗ್ಗೆ ಮಾತಾಡ್ರಿ. ಒಬ್ಬ ಮಾನ್ಯ ಗೃಹ ಮಂತ್ರಿಗಳಾಗಿ ನಾಚಿಕೆ ಕೇಳಬೇಕು ಅಂತ ಮಾತಾಡೋದಕ್ಕೆ. ಒಂದು ರಾಜಕೀಯ ಪಕ್ಷಕ್ಕೆ ತನ್ನದೇ ಆದಂತಹ ನಿಲುವು ಇರಬೇಕಾಗ್ತದೆ, ಒಂದು ಬದ್ಧತೆ ಇರಬೇಕಾಗುತ್ತೆ, ಒಂದು ಸಂವಿಧಾನಬದ್ಧವಾಗಿ ನಡ್ಕೊಳ್ಬೇಕಾಗುತ್ತೆ. ಸಂವಿಧಾನ ಬಾಹಿರವಾದಂತಹ ಯಾವುದೇ ತತ್ವ ಸಿದ್ಧಾಂತಗಳಿದ್ರು ಪಕ್ಷ ಇದ್ರು ಕೂಡ ನಮ್ಮ ಒಂದು ಕಾನೂನಿನಲ್ಲಿ ಅದನ್ನ ಬ್ಯಾನ್ ಮಾಡೋ ಅಂತ ಅವಕಾಶವಿದಾವೆ. ಆದ್ರೆ ಬಿಜೆಪಿಯಲ್ಲಿ ಯಾವತ್ತೂ ಕೂಡ ಒಂದು ಈ ಏನು ಎಸೆನ್ಷಿಯಲ್ ಪಾಯಿಂಟ್ಸ್ ಇದಾವೆ, ಆ ಪ್ರಮುಖ ಅಂಶಗಳು, ಅದು ತಮ್ಮ ಪಕ್ಷದಲ್ಲಿ ಇಲ್ಲ. ಓಕೆ ಬಾಲಕೃಷ್ಣ ಅವರೇ, ಓಕೆ ರಿಷಿಕ್ ಅವರೇ, ನೀವು ಹೇಳಬೇಕು. ಅರುಣ್ ಅವರೇ ಬರ್ತೀನಿ, ಅರುಣ್ ಅವರೇ ನಿಮ್ಮ ಹತ್ರ ಬರ್ತೀನಿ, ನನಗೊಂದು ಕ್ಲಾರಿಟಿ ಬೇಕು, ಬರ್ತೀನಿ, ಒಂದೇ ನಿಮಿಷ ಟೈಮ್ ಕೊಡಿ ನನಗೆ. ರಿಷಿಕ್ ಅವರೇ, ಕಾಂಗ್ರೆಸ್ ಬಿಜೆಪಿ ಬಗ್ಗೆ ಸಂವಿಧಾನ ವಿರೋಧಿ ಅಂತ ಹೇಳೋಕ್ಕೂ ಅಮಿತ್ ಶಾ ಅವ್ರು ಕೊಡೋ ಹೇಳಿಕೆಗೂ ತಾಳಮೇಳ ಸರಿಯಾಗಿ ಆಗೋದ್ರಿಂದಾಗಿ ನಾವು ಸಂವಿಧಾನಬದ್ಧವಾಗೇ ನಡ್ಕೋತಾ ಇದ್ದೀವಿ, ಸಂವಿಧಾನವನ್ನು ನಾವು ವಿರೋಧಿಸೋದಿಲ್ಲ, ಸಂವಿಧಾನವನ್ನು ಬದಲಿಸೋದಿಲ್ಲ ಅಂತ ಬಾಯಿ ಬಿಡ್ಕೊಂಡ್ರು ಯಾರು ಕೇಳಲ್ಲ ಅಂತ ಸ್ಥಿತಿಗೆ ಬಿಜೆಪಿ ಆಗಾಗ ಸ್ಟೇಟ್ಮೆಂಟ್ ಕೊಟ್ಟೆ ಸಿಕ್ಕಾಕೊಂತ ಇದೆ. ಇಲ್ಲ ಮೇಡಮ್, ನೋಡಿ, ಕಾನ್ಸ್ಟಿಟ್ಯೂಷನ್ ಇಸ್ ಡಿಫ್ರೆಂಟ್. ಕಾನ್ಸ್ಟಿಟ್ಯೂಷನ್ ಬರೀಬೇಕಾದ್ರೆ ಅಂಬೇಡ್ಕರ್ ಅವರ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನೋದು ಡಿಫ್ರೆಂಟು. ಆಮೇಲೆ ಅಂಬೇಡ್ಕರ್ ಅವ್ರನ್ನ ಯಾರ್ಯಾರು ಯಾವ ರೀತಿ ಪೂಜಿಸ್ತಾರೆ ಅನ್ನೋದು ಡಿಫ್ರೆಂಟ್. ಆಮೇಲೆ ಒಂದು ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ ಅಂತ ಹೇಳಿದಾಗ ಯಾವ್ಯಾವ ವ್ಯಕ್ತಿ ಯಾವ್ಯಾವ ಪರ್ಸನ್ದು ಏನು ಕಾಂಟ್ರಿಬ್ಯೂಷನ್ ಇರುತ್ತೆ, ಅವರ ಹೆಸರುಗಳನ್ನ ನಾವು ತಗೊಂಡಾಗ ಏನು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಡಿಫ್ರೆಂಟ್ ಸಬ್ಜೆಕ್ಟ್. ಸೊ ಇಲ್ಲಿ ಮಾನ್ಯ ಅಮಿತ್ ಶಾ ಅವರು ಹೇಳಬೇಕಾಗಿರುವಂಥ ಕಾಂಟೆಕ್ಸ್ಟ್ ಯಾವ ಥರ ಇದೆ ಅಂತ ಹೇಳಿದ್ರೆ, ನೋಡಿ, ನೀವು ದೇಶದ ಪ್ರಗತಿ ಆಗಬೇಕು ಅಂತ ಹೇಳಿದಾಗ ನೀವು ದೇವರನ್ನ 100 ಸತಿ ಜ್ಞಾಪಿಸ್ಕೊಂಡ್ರೆ ನಿಮ್ಗೆ ಏನೋ ಒಂದು ಸ್ವರ್ಗ ಸಿಗುತ್ತೆ. ಅಥವಾ ಬೇರೆ ಯಾವುದೋ ಒಂದು ವಿಚಾರವಾಗಿ ನೀವು ಯೋಚನೆ ಮಾಡಿ ಅದನ್ನ ಬಿಟ್ಟು ಎವ್ರಿ ಟೈಮ್ ನೀವು ಒಂದು ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ತಲೆಗೆ ಚೆಚ್ಕೊಂತೀರಾ. ಕಾಂಗ್ರೆಸ್ ಅವ್ರಿಗೆ ಅದ್ರಲ್ಲಿ ಎಷ್ಟು ಪೇಜಸ್ ಇದೆ ಅಂತ ಗೊತ್ತಿಲ್ಲ, ಎಷ್ಟು ಶೆಡ್ಯೂಲ್ಸ್ ಇದೆ ಅಂತ ಗೊತ್ತಿಲ್ಲ, ಎಷ್ಟು ಆರ್ಟಿಕಲ್ಸ್ ಇದೆ ಅಂತ ಗೊತ್ತಿಲ್ಲ. ಕೇಳಿಸ್ಕೊಳ್ಳಿ ಸರ್, ಸುಮ್ಮನೆ ನೀವು ಮಾತಾಡ್ಕೊಂಡು ಡಿಸ್ಟರ್ಬ್ ಮಾಡಿಲ್ಲ, ಕೇಳಿಸ್ಕೊಳ್ಳಿ ಸುಮ್ಮನೆ. ಸೊ ಇಲ್ಲಿ ಸಬ್ಜೆಕ್ಟ್ ಇರುವಂತದ್ದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ಮಾಡಬೇಕು ಅಂತ ಹೇಳಿದ್ರು. ಸೊ ಕಾಲಕ್ಕೆ ತಕ್ಕನಾಗಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಆಗ್ತಾ ಇರುತ್ತೆ. ಸೊ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಬೇಕಾದ್ರೆ ಇವರಿಗೆ ಇಷ್ಟೊಂದೆಲ್ಲ ನಾಲೆಡ್ಜ್ ಇದೆ ಅಂತ ಹೇಳೋದಾದ್ರೆ ಮನುಸ್ಮೃತಿ ತರ್ತಾರೆ ಅಂತ ಹೇಳ್ತಾರೆ ಮಾನ್ಯ ರಾಹುಲ್ ಗಾಂಧಿ ಅವರು. ಸ್ವಲ್ಪ ಬ್ರೈನ್ಲೆಸ್ ತರ ಮಾತಾಡ್ತಾರೆ ಅವರು. ಇನ್ನು ಎರಡನೇದು ಮಾತಾಡಬೇಕಾದ್ರೆ ಇವರು ಈಗ ಅಂಬೇಡ್ಕರ್ ಅವರು ವೈಯಕ್ತಿಕವಾಗಿ ಇಟ್ಕೊಂಡು ಮಾತಾಡೋಣ ನಾವು. ಅವ್ರು ಕಾನ್ಸ್ಟಿಟ್ಯೂಷನ್ ಎಷ್ಟೆಲ್ಲ ಮಾಡಿದ್ದಾರೆ ಅನ್ನೋದು ಕಂಪ್ಲೀಟ್ ಇಂಡಿಯಾಗೆ ನಮ್ಗೆ ಗೊತ್ತಿದೆ ಏನು ಅಂತ. ಆದ್ರೆ ಕಾಂಗ್ರೆಸ್ ಸರ್ಕಾರದವರು ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಒಂದೆರಡು ಉದಾಹರಣೆಗಳು ಹೇಳೋದಾದ್ರೆ, ಅವರನ್ನ ಕ್ಯಾಬಿನೆಟ್ ಅಲ್ಲಿಂದ ಹೋಗ್ಬೇಕಾದ್ರೆ ನೆಹರು ಅವರು ಒಂದು ಮಾತು ಹೇಳ್ತಾರೆ, ಓಲಿ ಬಿಡ್ರಿ, ಅವ್ರ ಕ್ಯಾಬಿನೆಟ್ ಅಲ್ಲಿ ಇದ್ರೆಷ್ಟು ಹೋಗ್ಲಿ ಅದ್ರೆಷ್ಟು, ಅವ್ರು ಸ್ಟೇಟ್ಮೆಂಟ್ ಮಾಡ್ತಾರೆ. ಅವ್ರು ಕೇಳಿಸ್ಕೊಳ್ಳಿ ಸರ್, ಸುಮ್ಮನೆ ನಿಮಿಷ ಡೈವರ್ಟ್ ಮಾಡಿ ಮಾತಾಡಕ್ ಹೋಗಿಲ್ಲ. ಸೊ ಕೇಳಿಸ್ಕೊಳ್ಳಿ ನಿಮಿಷ, ಸೋಲ್ಸಿರೋದು ನೀವೇ ಕಾಂಗ್ರೆಸ್ ಅವರೇನೆ. ಇನ್ನ ಇದ್ರ ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ಹೇಳೋದಾದ್ರೆ ನೆಕ್ಸ್ಟ್ ಅವರ ಪಿಂಚಣಿ ಮಾಡಿಸ್ಬೇಕಾಗುತ್ತೆ. ಕೇಳಿಸ್ಕೊಳ್ಳಿ ಸರ್, ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಆದ್ರೆ ಕೇಳಿಸ್ಕೊಳ್ಳಿ, ಹೇಳಿಕೆ ಮಾತಾಡ್ತೀನಿ, ಕೇಳಿಸ್ಕೊಳ್ಳಿ. ಹೌದು, ಯಾವ ಕಾಂಟೆಸ್ಟ್ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಒಂದು ಪ್ಯಾಷನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಯಾವುದೇ ಬೇರೆ ಮಾತಾಡ್ಬಿಡಿ ಸುಮ್ಮನೆ. ಪ್ಯಾಷನ್ ಮಾಡ್ಕೊಂಡಿದ್ದೀರಾ, ಯಾವುದೇ ವಿಚಾರ ಬಂದ್ರು ಅಂಬೇಡ್ಕರ್ ಅಂತ 100 ಸತಿ ಹೇಳ್ತೀರಾ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ್ ಯಾವ ಕಾಂಟೆಸ್ಟ್ ಅಲ್ಲಿ ಅಂತ ಹೇಳಿದ್ರೆ, ನೋಡ್ರಿ, ದೇಶದಲ್ಲಿ ಒಂದು ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಬೇಕಾದ್ರೆ ನೀವು ಬರೀ ಕಾನ್ಸ್ಟಿಟ್ಯೂಷನ್ ಒಂದು ಬುಕ್ ತಲೆಗೆ ಚಚ್ಕೊಳ್ಳೋದು ಅಷ್ಟೇ ಅಲ್ಲ, ಅಂಬೇಡ್ಕರ್
ಕೇಳಿಸ್ಕೊಂಡ್ರೆ ಸುಮ್ಮನೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ. ಅವ್ರು ಹೇಳ್ತಾ ಇರುವಂತದ್ದು ನೀವು ಈ ವಿಚಾರನ ಬಿಡಿ, ಅಭಿವೃದ್ಧಿ ಬಗ್ಗೆ ನೋಡಿ, ದೇವರ ಬಗ್ಗೆ ಧ್ಯಾನ ಮಾಡಿ ಅಂತ ಹೇಳ್ತಾ ಇದಾರೆ. ಅದೇ ತಪ್ಪಿದೆ. ಮಾಹಿತಿ ಇಲ್ಲ, ಮಾಹಿತಿ ನಿಮ್ಗೆ ಎಷ್ಟು ಆರ್ಟಿಕಲ್ ಇತ್ತು ಗೊತ್ತೇಳಿ ನಿಮ್ಗೆ? ಸುಮ್ನೆ ಯಾವ್ದಾದ್ರು ಗೊತ್ತಿದ್ರೆ ಮಾತಾಡ್ಬಿಡಿ ನೀವು. ನೀವು ಫಸ್ಟ್ ಮಾಡಿರುವಂತ ಆರ್ಟಿಕಲ್ಸ್ ಆಗ್ಲಿ, ಕಾನ್ಸ್ಟಿಟ್ಯೂಷನ್ ಆಗ್ಲಿ, ಅದ್ರಲ್ಲಿ ಯಾವ ಮೈನಾರಿಟಿ ಲಾ ಇತ್ತು ಗೊತ್ತಿಲ್ಲ ನಿಮ್ಗೆ? ಇತ್ತ ಇರ್ಲಿಲ್ವ ಗೊತ್ತಿಲ್ಲ ನಿಮ್ಗೆ? ಮಾಹಿತಿ ತಿಳ್ಕೊಂಡು ಮಾತಾಡಿ, ಇಲ್ಲ ಸುಮ್ನೆ ಬಾಯಿ ಬಂದಾಗ ಮಾತಾಡ್ಬಿಡಿ ನೀವು. ನಿಮ್ಗೆ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಆಗಿತ್ತಲ್ಲ, ಆ ಆರ್ಟಿಕಲ್ಸ್ ಅಲ್ಲಿ ನಿಮ್ಗೆ ಮೈನಾರಿಟಿ ಲಾ ಇತ್ತನ್ರಿ? ಇತ್ತ ಇಲ್ವಾ ಫಸ್ಟ್ ಯೋಚನೆ ಮಾಡ್ರಿ. ಮಾತಾಡ್ಬಿಡ್ರಿ. ಅವ್ರು ಹೇಳಿರೋಂಥದ್ದು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಇರೋದು ಫಸ್ಟ್ ತಿಳ್ಕೋಬೇಕು. ಮಾತಾಡೋದಲ್ಲ ನೀವು. ಅವ್ರು ಹೇಳಿರೋಂಥದ್ದೇನು, ಯಾರೋ ಒಬ್ರು ವ್ಯಕ್ತಿ ಬಗ್ಗೆ ನೀವು ಜಪ ಮಾಡಕ್ ಹೋಗ್ಬಿಡಿ. ನೀವು ದೇವರ ಬಗ್ಗೆ ಮಾತಾಡಿ ಅಥವಾ ಅಭಿವೃದ್ಧಿ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇರೋಂಥದ್ದು. ಅವ್ರು ಎಲ್ಲರೂ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ, ಅಥವಾ ಇವ್ರು ದೊಡ್ಡವರು ಇವ್ರು ಚಿಕ್ಕವರು ಅಂತ ಹೇಳ್ತಾ ಇಲ್ಲ. ಇದ್ರ ಕೇಳಿಸ್ಕೊಂಡು ಸುಮ್ಮನೆ ನಿಮಿಷ ಇಲ್ಲಿ ನೆಹರು ಅವರು ಕೇಳಿಸ್ಕೊಳ್ಳಿ ಸರ್, ಸುಮ್ಮನೆ 2 ಬುಕ್ ರಿಲೀಸ್ ಮಾಡ್ತಾರೆ. ಆ ಬುಕ್ ರಿಲೀಸ್ ಮಾಡಿದಾಗ ದೇಶಕ್ಕಿಂತ ಕಾಂಗ್ರೆಸ್ ಮೇಲೆ, ದೇಶಕ್ಕಿಂತ ನೆಹರು ಅವ್ರ ಮೇಲೆ, ಅಂಬೇಡ್ಕರ್ ಅವ್ರಿಗಿಂತ ನೆಹರು ಅವ್ರ ಮೇಲೆ ಅನ್ನೋ ರೀತಿಲೂ ಅವ್ರು ಮಾಡಿದ್ದಾರೆ. ಇದಕ್ಕಿಂತ ಅವ್ರು ತೆಗೆದು ನೋಡ್ಲಿ ಇತಿಹಾಸನ. ಅವಾಗ ಅಂಬೇಡ್ಕರ್ ಅವ್ರನ್ನ ಯಾರೆಲ್ಲ ಎಷ್ಟು ಪೂಜನೆ ಮಾಡ್ತಾ ಇದ್ದೀರಾ, ಎಷ್ಟೆಲ್ಲ ಹೈಲೈಟ್ ಮಾಡ್ತಾ ಇದ್ದೀರಾ, ಅವ್ರಿಗಿಂತ ಮೇಲೆ ನಾವು ಅನ್ನೋ ರೀತಿಲಿ ಇವರು ಎಷ್ಟು ಸತಿ ಬಿಡಿಸಿದ್ದಾರೆ. ಮಾಡಿಲ್ವಾ ಇವರು ಕಾಂಗ್ರೆಸ್? ಇದ್ರ ಹಿಂದೆ ಮಾತಾಡ್ಬಿಡಿ ನೀವು. ಇದಾದ್ಮೇಲೆ ಇವರು ಪುತ್ತಳಿಗಳನ್ನ ನಿರ್ಮಾಣ ಮಾಡಬೇಕು. ಇವರು ಕಾಂಗ್ರೆಸ್ ಸರ್ಕಾರದವರು ಎಷ್ಟು ಪುತ್ತಳಿ ಮಾಡಕ್ಕೆ ಕೊಟ್ಟಿದ್ದಾರೆ ಪರ್ಮಿಷನ್ ಕೇಳಿ. ಅವರು ಯಾವ ರೀತಿ ಅವ್ರಿಗೆ ನಡೆಸ್ಕೊಂಡಿದ್ದಾರೆ, ಯಾವ ರೀತಿ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲೇ ಇರಬೇಕಾದ್ರೆ ಏನೇನೆಲ್ಲ ಆಗಿದೆ ಇದನ್ನ ಸಂತೈಸಿಕೊಂಡೆ ಅವರು. ಇಲ್ಲಿ ಅಮಿತ್ ಶಾ ಅವರು ಎಲ್ಲರೂ ನಿಮಗೆ ಇವರು ಕೆಳಗಡೆ ಅವರು ಜಾಸ್ತಿ ಮತ್ತೊಂದು ಈ ರೀತಿ ಎಲ್ಲೂ ಹೇಳಿಲ್ಲ. ಅವ್ರು ಹೇಳಿರುವಂತ ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೋಬೇಕು. ಒಂದು ಎರಡನೇದು ಕೇಳಿಸ್ಕೊಳ್ಳಿ, ಇವ್ರು ಎಡಿಟ್ ಮಾಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೂಡ ಸ್ವತಃ ನೋಡಿದ್ದೀನಿ, ಪೂರ್ತಿ ನಿಮಗೆ ಅವ್ರು ಏನ್ ಚರ್ಚೆ ಮಾಡಿದ್ರೆ ಅದನ್ನ ಹಾಕಿಲ್ಲ. ಇವರು ಬರೀ ಎಡಿಟ್ ಮಾಡಿಬಿಟ್ಟು ಅಷ್ಟನ್ನು ಮಾತ್ರ ಎಲ್ಲಾ ಕಡೆ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಇವರು ಮಾಡ್ತಾ ಇರುವಂತ ಒಂದು ಸಂವಿಧಾನ ವಿರೋಧ ಕೆಲಸ. ಅಂಬೇಡ್ಕರ್ ಅವರಿಗೆ ಮರ್ಯಾದೆ ತೆಗೆಯುವಂತ ಕೆಲಸನೇ ಇವರು ಮಾಡ್ತಾ ಇದ್ದಾರೆ. ಅರುಣ್ ಅವರೇ, ಅಮಿತ್ ಶಾ ಅವರ ಹೇಳಿಕೆಯನ್ನ ಏನಂತ ಅರ್ಥೈಸ್ಕೋಬೇಕು ಸಿಂಪಲ್ ಆಗಿ ಹೇಳ್ಬಿಡಿ. ಯು ಕ್ಯಾನ್ ಟ್ರಾನ್ಸ್ಲೇಟ್. 30 ಸೆಕೆಂಡಿನ ಭಾಷಣಕ್ಕಿಂತ 1.5 ನಿಮಿಷದ ಭಾಷಣವನ್ನು ಕೇಳಿದ್ರೆ ಹಿಂದಿ ಗೊತ್ತಿದ್ದು ಅರ್ಥ ಮಾಡಿಕೊಳ್ಳುವಂತಹ ಒಂದು ಸೌಜನ್ಯತೆ ಇದ್ರೆ ಯಾವುದೇ ರೀತಿಯಾಗಿರತಕ್ಕಂತಹ ಈ ಉಪಸ್ಥಾನಗಳು ಬರ್ತಾ ಇರ್ಲಿಲ್ಲ ಅಥವಾ ಅಪವಾದಗಳು ಬರ್ತಾ ಇರ್ಲಿಲ್ಲ. ಒಂದು ಇದೇ ಕಾಂಗ್ರೆಸ್ ಪೂರ್ತಿ 1.5 ನಿಮಿಷದ ಭಾಷಣವನ್ನು ಯಾಕೆ, ಪೂರ್ತಿ ಅಲ್ಲ ಅದು ಉದ್ದ ಇದೆ, ಅದ್ರಲ್ಲಿ 1.5 ನಿಮಿಷದ ಭಾಷಣವನ್ನು ಯಾಕೆ ಹೊರಗೆ ಬರ್ಲಿಲ್ಲ? ಅವರಿಗೆ ಬೇಕಿದ್ದದ್ದೇ ಮಾತಾಡ್ತಿದ್ದಾರೆ ಕುತ್ಕೊಂಡು. ಯಾಕೆ ನನ್ನ ಸಮಯವನ್ನು ಯಾಕೆ ತಿಂತ ಇದ್ದೀರಾ? ನಿಮ್ಗೆ ಯಾಕೆ ಸತ್ಯ ಹೊರಗೆ ಬರ್ತಾ ಇದೆ, ಜನತೆಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿ ಉರಿ ಹತ್ಕೊಳ್ತಾ ಇದೆಯಾ ನಿಮ್ಗೆ? ನೀವು ಸುಳ್ಳು ಹೇಳ್ಕೊಂಡು ತಿರುಗಾಡಿದ್ರಲ್ಲ. ಅಮಿತ್ ಶಾ ಅವರು ನಿನ್ನೆ ಹೇಳಿರತಕ್ಕಂಥ 1.5 ಸಮಯ ಭಾಷಣದಲ್ಲಿ ಕಾಂಗ್ರೆಸ್ನವರು ಈಗೀಗ ಅಂಬೇಡ್ಕರ್ ಅವರ ನಾಮಸ್ಮರಣ ಮಾಡ್ತಾ ಇದ್ದಾರೆ. ಮತ್ತಷ್ಟು ನನಗೆ ಕಾಂಗ್ರೆಸ್ನವರಿಗೆ ಅಂಬೇಡ್ಕರ್ ಬಗ್ಗೆ ಯಾವುದೇ ರೀತಿಯಾಗಿ ಎಷ್ಟು ಬಾರಿ ನಮ್ಮ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತೀರಾ? ಡೆವಲಪಿಂಗ್ ಕಂಟ್ರೀಸ್ ಆಗ್ಬೇಕಾದ್ರೆ ಇವತ್ತು ಕೂಡ ಅದೇ ಕಾನ್ಸ್ಟಿಟ್ಯೂಷನ್ ಇಟ್ಕೊಳಕಾಗುತ್ತೆ. ದೇಶ ಬದಲಾಗಿದೆಯೇನ್ರಿ? ಇವತ್ತು ಯಾರು ಕೆಳಗಡೆ ಬಿದ್ದಿರ್ತಾರೋ ಅವ್ರು ಮೇಲಕ್ಕೆ ಬರ್ಬೇಕು. ಆಡಳಿತದಲ್ಲಿ 60 ವರ್ಷ ನೀವು ಬೀಳಿಸಿದ್ದೀರಾ. ಒಬ್ಬ ಮಹಿಳೆಯರು ಬಂದು ಇವತ್ತು ಸಹಜವಾಗಿ ಆಂಕರಿಂಗ್ ಮಾಡ್ತಾ ಇದ್ರೆ ಇವತ್ತು ಅದಕ್ಕೆ ಕಾರಣ ಏನು? ಆ ರೀತಿಯಾಗಿ ಇಡೀ ಸಮಾಜ ಬರಬೇಕು, ಇಡೀ ಮಹಿಳೆಯರು ಆಡಳಿತದಲ್ಲಿ ಪಾಲ್ಗೊಳ್ಳಬೇಕು. ಯಾರು ಅವರು ಬಂದು ಅವರು ಬಿಸ್ನೆಸ್ ಮಾಡಬೇಕು.
ದಿನ ಧನ್ಯವಾದ. ಓಕೆ 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 ಬಾಲಕೃಷ್ಣ ಅವರೇ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಥ್ಯಾಂಕ್ ಯು ಸೋ ಮಚ್. ಒಟ್ಟಾರೆ ಜನಪ್ರತಿನಿಧಿಗಳು ತಮ್ಮ ವ್ಯಾಪ್ತಿ ಹಾಗೂ ಎಲ್ಲೆಯನ್ನ ಮರೆತು ಮಾತಾಡ್ತಿದ್ದಾರೆ ಅನ್ನೋದಂತೂ ಸ್ಪಷ್ಟ. ಅಮಿತ್ ಶಾ ಅಂತ ಸಂದರ್ಭದಲ್ಲಿ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಸಿಟಿ ರವಿ ಅಂತ ಸಂದರ್ಭದಲ್ಲಿ ಅವರು ಕೂಡ ನಮ್ಮ ಎಲ್ಲೆಯನ್ನ ಮೀರಿ ಮಾತಾಡಿದ್ರಂತ. ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಅನ್ನೋದು ಹೊರಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿ, ಜೀವ.